ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕಾಎಸ್ ಅಕಾಡೆಮಿ ಅರ್ಪಿಸುವ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ವಿಡಿಯೋ ಸರಣಿಗೆ ಸ್ವಾಗತ. ಸ್ನೇಹಿತರೆ, ದಿನಾಂಕ ಆಗಸ್ಟ್ 10ನೇ ತಾರೀಕಿನಂದು ದ ಹಿಂದೂ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಮುಖ 5 ವಿಚಾರಗಳನ್ನು ನಾವು ಈ ವಿಡಿಯೋ ಸರಣಿಯಲ್ಲಿ ಚರ್ಚೆ ಮಾಡೋಣ. ಮೊದಲನೇ ವಿಚಾರವಾಗಿ ಹೌ ದ ಮೇಡನ್ ಫ್ಲೈಟ್ಸ್ ಆಫ್ ಇಸ್ರೋ SSLV ವೆಂಟ್ ಅವೇರಿ. ಇದು ಇಸ್ರೋ SSLVನ ಇತ್ತೀಚೆಗೆ ಆರಿಸಿತ್ತು. ಅದು ಮಿಸ್ಪ್ಲೇಸ್ ಮಾಡಿದೆ, ಅಂದರೆ ನಿಗದಿತ ಕಕ್ಷೆಯೊಳಗೆ ಕೂರಿಸಬೇಕಾಗಿದ್ದಂತಹ ಉಪಗ್ರಹಗಳನ್ನು ಅದು ಬೇರೆ ಕಕ್ಷೆಗಳಲ್ಲಿ ಕೂರಿಸಿದೆ. ಇದು ಆ ಮಿಷನನ್ನು ಫೇಲ್ ಮಾಡಿದೆ ಅನ್ನೋ ಒಂದು ಆರ್ಟಿಕಲ್ ಬಂದಿದೆ. ಇದು ನಮ್ಮ GS 3 ಪೇಪರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಡುವಂತಹ ವಿಷಯವಾಗಿ ಇದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಎರಡನೇ ವಿಚಾರ, ಛತ್ತೀಸ್ಗಢ ಇಂಪ್ಲಿಮೆಂಟ್ಸ್ ಪೇಸಾ ರೂಲ್. ಇದು ಪಂಚಾಯತ್ ಎಕ್ಸ್ಟೆನ್ಷನ್ ರೂಲ್ಸ್ ಏನಿದೆ, ಇದು ಟ್ರೈಬಲ್ ಏರಿಯಾಗಳಿಗೆ ಸಂಬಂಧಪಡುವಂಥದ್ದು. ಬುಡಕಟ್ಟು ಜನಾಂಗಗಳು ವಾಸ ಮಾಡುವಂತಹ ಜಾಗಗಳಿಗೆ ಪಂಚಾಯತ್ ರಾಜ್ನ ಯಾವುದೆಲ್ಲ ರೀತಿಯ ನಿಯಮಗಳಿದ್ದಾವೆ, ಅದರ ಕಾರ್ಯ ರೀತಿ ಏನಿದೆ, ಅದೇ ರೀತಿಯಾದಂತಹ ಒಂದು ವಿಭಿನ್ನ ರೀತಿಯಾಗಿರ್ತಕ್ಕಂತಹ ಒಂದು ಬುಡಕಟ್ಟು ಜನಾಂಗಗಳಿಗೆ, ಅವರು ವಾಸ ಮಾಡೋ ಪ್ರದೇಶಗಳಿಗೆ ಅನ್ವಯ ಆಗುವಂತಹ ಒಂದು ಕೆಲವು ರೂಲ್ಸ್ಗಳನ್ನು ಛತ್ತೀಸ್ಗಢ ರಾಜ್ಯ ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದೆ. ಇದನ್ನು ನಾವು ನಮ್ಮ GS ಪೇಪರ್ 2 ಪಾಲಿಟಿಗೆ ಸಂಬಂಧಪಡೋ ರೀತಿಯಲ್ಲಿ, ಹಾಗೆ ಟ್ರೈಬಲ್ ಎಂಪವರ್ಮೆಂಟ್ ಸೊಸೈಟಿಗೆ ಈ ವಿಷಯವನ್ನು, ಎರಡನೇ ವಿಷಯವನ್ನು ನಾವು ಕನೆಕ್ಟ್ ಮಾಡ್ಬೋದಾಗಿದೆ. ಹಾಗೆ ಮೂರನೇ ವಿಷಯ, ಫೇರ್ ಟ್ರಯಲ್ಸ್ ಗೋಸ್ ಬಿಹೈಂಡ್ ಕೋರ್ಟ್ಸ್ ಟು ದ ಪೊಲೀಸ್ ಆ್ಯಂಡ್ ಮೀಡಿಯಾ. ಇದು ಮೀಡಿಯಾ ಟ್ರಯಲ್ ಮಾಡ್ತಾ ಇರೋವಂಥದ್ದು. ನ್ಯಾಯಾಂಗ ವ್ಯವಸ್ಥೆಗಿಂತ ಹೆಚ್ಚುವರಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ಪ್ರಕರಣಗಳನ್ನು ಮೀಡಿಯಾಗಳೇ ತೀರ್ಮಾನ ಕೈಗೊಳ್ತಾ ಇರ್ತಕ್ಕಂಥದ್ದು. ಹಾಗೆ ಇವರಿಗೆ ಸಹಾಯಕವಾಗಿರ್ತಕ್ಕಂತಹ ಪೊಲೀಸ್ ಸೋರ್ಸ್ಗಳು, ಅಂದರೆ ಪೊಲೀಸರಿಂದ ಮಾಹಿತಿಯನ್ನು ಪಡೆದು ಈ ಮೀಡಿಯಾಗಳೇ ಕೇಸ್ನ ಟ್ರಯಲ್ ಮಾಡೋವಂಥದ್ದು, ಅಡ್ಜುಡಿಕೇಟ್ ಮಾಡೋವಂಥದ್ದು, ಹಾಗೆ ವರ್ಡಿಕ್ಟನ್ನು ಕೂಡ ಕೊಡೋ ಅಂಥದ್ದು ಹೆಚ್ಚುವರಿ ನ್ಯಾಯಾಂಗ ಆಗಿ ವ್ಯವಸ್ಥೆಯನ್ನು ಈ ಮೀಡಿಯಾಗಳು ಮಾಡ್ತಾ ಇದ್ದಾವೆ ಅನ್ನೋದನ್ನ ಕ್ರಿಟಿಸೈಸ್ ಮಾಡ್ತಿರತಕ್ಕಂಥ ಒಂದು ಆರ್ಟಿಕಲ್ ಆಗಿದೆ. ಇದನ್ನು ನಾವು GS 2 ಪೊಲಿಟಿ 2ನಲ್ಲಿ ನೋಡ್ಬೋದು. ಹಾಗೆ ಎಥಿಕ್ಸ್ಗಲ್ಲೂ ಕೂಡ ಈ ವಿಷಯವನ್ನು ನಾವು ಕನೆಕ್ಟ್ ಮಾಡ್ಬೋದಾಗಿದೆ. ಹಾಗೆ ನಾಲ್ಕನೇ ವಿಚಾರ, ರ್ಯಾಂಕಿಂಗ್ ದಟ್ ಮೇಕ್ಸ್ ನೋ ಸೆನ್ಸ್. ಇದು NIRF ರ್ಯಾಂಕಿಂಗ್ ಏನನ್ನು ಪ್ರತಿ ವರ್ಷ ಶಿಕ್ಷಣ ಇಲಾಖೆ ಇದು ಬಿಡುಗಡೆ ಮಾಡುತ್ತೆ. ದೇಶದಲ್ಲಿರ್ತಕ್ಕಂತಹ ಯೂನಿವರ್ಸಿಟಿಗಳು ಹಾಗೆ ಪ್ರಮುಖ ಕಾಲೇಜುಗಳು ಯಾವ ರೀತಿಯಾದಂತಹ ಒಂದು ಬೋಧನಾ ಪಠ್ಯಕ್ರಮ ಇದ್ದಾವೆ, ಅದ್ರ ಮೇಲೆ, ಹಾಗೆ ವಿದ್ಯಾರ್ಥಿಗಳ ಒಂದು ಔಟ್ಪುಟ್ ಏನಿದೆ, ಅವರುಗಳ ಪರ್ಫಾರ್ಮೆನ್ಸ್ ಏನಿದೆ, ಹಾಗೆ ಪರ್ಸೆಪ್ಷನ್ ಸೊಸೈಟಿಯಿಂದ ಕಾಲೇಜುಗಳ ಬಗ್ಗೆ ಇರತಕ್ಕಂತಹ ಯಾವ ರೀತಿಯಾದಂತಹ ಭಾವನೆ ಇದೆ, ಇದ್ರ ಮೇಲೆಲ್ಲರೂ ಕೂಡ ಇದನ್ನು ಮಾನದಂಡಗಳನ್ನು ಇಟ್ಟು ಕೇಂದ್ರದ ಶಿಕ್ಷಣ ಇಲಾಖೆ ಕೆಲವು ಯೂನಿವರ್ಸಿಟಿಗಳು, ನ್ಯಾಷನಲ್ ಲೆವೆಲಿರತಕ್ಕಂತಹ IIT IIMಗಳಿಗೆ ಒಂದು ವಿಶೇಷವಾದಂತಹ ರ್ಯಾಂಕ್ನ ಪಟ್ಟಿಯನ್ನು ಅನೌನ್ಸ್ ಮಾಡುತ್ತೆ. ಈ ರೀತಿಯಾದಂತಹ ಏನು ಅನೌನ್ಸ್ ಮಾಡ್ತಾರೆ, ಇದರಲ್ಲಿ ಕೆಲವು ಈ ಮಾನದಂಡಗಳಲ್ಲಿ ಕೆಲವು ಲೋಪದೋಷಗಳಿದೆ ಅನ್ನೋದನ್ನು ಈ ಆರ್ಟಿಕಲ್ ಕ್ರಿಟಿಸೈಸ್ ಮಾಡ್ತಾ ಇದೆ. ಇದು ನಮ್ಮ GS ಪೇಪರ್ 2ಗೆ ಹಾಗೆ 3ಗೆ ವಿಷಯದಲ್ಲಿ ನಾವು ನೋಡ್ಬೋದಾಗಿದೆ. ವಿಡ್ರಾವಲ್ ಆಫ್ ಡಾಟಾ ಬಿಲ್ ವಾಸ್ ಬ್ಯಾಡ್ ಮೂವ್. ಇದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಡಾಟಾ ಬಿಲ್ಲನ್ನು ಇದು ವಾಪಸ್ ತೆಗೆದುಕೊಂಡಿರುವಂಥದ್ದು. ಪ್ರೈವೇಸಿ ಡಾಟಾ ಬಿಲ್ನ ಪ್ರಪೋಸ್ ಮಾಡಿತ್ತು, ಹಾಗೆ ಅದನ್ನು ಮಂಡನೆ ಮಾಡಬೇಕಾಗೂ ಇತ್ತು, ಆದರೆ ಅದನ್ನು ವಿಡ್ರಾ ಮಾಡಿರೋವಂಥದ್ದು ಇದೊಂದು ಬ್ಯಾಡ್ ಮೂವ್ ಅಂತೇಳಿ ಇದನ್ನು ಕೂಡ ಕ್ರಿಟಿಸೈಸ್ ಮಾಡಿರೋವಂಥ ಒಂದು ಆರ್ಟಿಕಲ್ ಆಗಿದೆ. ಇದು ನಮ್ಮ GS 2 ಪೇಪರ್ ಪಾಲಿಟಿ ಹಾಗೆ ಹ್ಯೂಮನ್ ರೈಟ್ಸ್, ಈ ಸೊಸೈಟಿಗೆ ಸಂಬಂಧಪಡೋ ವಿಚಾರದಲ್ಲಿ ಈ 5ನೇ ವಿಚಾರವನ್ನು ನಾವು ಕನೆಕ್ಟ್ ಮಾಡ್ಬೋದಾಗಿದೆ. ಸ್ನೇಹಿತರೆ, ಮೊದಲನೇ ವಿಚಾರವಾಗಿ ಸ್ಪೇಸ್ ಟು ಲರ್ನ್, ಹಾಗೆ ಇನ್ನೊಂದು ಡೆಲ್ಲಿ ಈ ವರ್ಷನಲ್ಲಿರೋಂತಹ ಎಕ್ಸ್ಪ್ಲೇನರ್ ಸೀರೀಸ್ನಿಂದ ಹೌ ದ ಮೇಡನ್ ಫ್ಲೈಟ್ಸ್ ಆಫ್ ಇಸ್ರೋ SSLV ವೆಂಟ್ ಅವೇರಿ ಅನ್ನೋ ಒಂದು ಟಾಪಿಕನ್ನು, ಈ ಎರಡು ಆರ್ಟಿಕಲ್ಗಳನ್ನು ಸೇರಿಸಿ ನಾವು ಯಾಕೆ ಈ ಆರ್ಟಿಕಲ್ನ ಪ್ರಸ್ತುತತೆ ಏನಿದೆ ಅನ್ನೋದನ್ನು ನೋಡೋಣ. ಹಾಗೆ ಈ ಇಸ್ರೋ ಆರಿಸಿರ್ತಕ್ಕಂಥ SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಯಾಕೆ ಫೇಲ್ಯೂರ್ ಆಗಿದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥದ್ದು. ಸ್ನೇಹಿತರೆ ನೋಡಿ, ಇಸ್ರೋ ಗಾಟ್ ರೆಡಿ ಫಾರ್ ಫಸ್ಟ್ ಡೆವಲಪ್ಮೆಂಟ್ ಫ್ಲೈಟ್ ಆಫ್ SSLV D1. ಇದರಲ್ಲಿ ಪ್ರಮುಖವಾಗಿ SSLV ಅಂತಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ನ ಇಸ್ರೋ ಹಾರಿಸಿತ್ತು. ಅದರಲ್ಲಿ 2 ರೀತಿಯಾದಂತಹ ಸ್ಯಾಟಲೈಟ್ಗಳನ್ನು ಅದು ಕೂರಿಸಿತ್ತು. ನಿಗದಿತ ಕಕ್ಷೆಯೊಳಗೆ ಇದನ್ನು ಸೇರಿಸಬೇಕು ಅನ್ನೋ ಒಂದು ಯೋಜನೆ ಆಗಿತ್ತು. ಹಾಗೆ ಅದು ಲೋ ಆರ್ಬಿಟಲ್ ಅರ್ತಿಗೆ ಕೂರಿಸಬೇಕು, ಅಂದರೆ ಭೂಮಿಯಿಂದ ಸುಮಾರು 305 ಕಿಲೋಮೀಟರ್ ಎತ್ತರದಲ್ಲಿ ಇರತಕ್ಕಂತಹ ಭೂಮಿಯ ಕೆಳಕಕ್ಷೆಯಲ್ಲಿ ಈ 2 ಉಪಗ್ರಹಗಳನ್ನು ಒಂದು ಕೂರಿಸಬೇಕು ಅನ್ನೋ ಒಂದು ಆಶಯ ಇಸ್ರೋದಾಗಿತ್ತು. ಆದರೆ ಅದು ನಿಗದಿತ ಗುರಿಗಿಂತ ತಪ್ಪಿ ಬೇರೆ ಒಂದು ಕಕ್ಷೆಯಲ್ಲಿ ಕೂರಿಸಿರುವಂಥದ್ದನ್ನು ಈ ಆರ್ಟಿಕಲಲ್ಲಿ ನೋಡ್ಬೋದು. ಅದು ಯಾಕೆ ಅನ್ನೋ ಕಾರಣಗಳನ್ನು ಇಸ್ರೋ ಕೊಟ್ಟಿರುವಂಥದ್ದನ್ನು ಈ ಕೆಳಗಡೆ ನಾವು ಗಮನಿಸೋಣ. ಅದರಲ್ಲಿ 2 ಯಾವ್ಯಾವ ಸ್ಯಾಟಲೈಟ್ಗಳು ಅಂತಂದರೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ 2 ಅನ್ನೋದು, ಅದನ್ನು EOS 2 ಅಂತ ಕರಿತೀವಿ. ಹಾಗೆ ಇನ್ನೊಂದು ಆಜಾದಿ ಸ್ಯಾಟ್ ಅನ್ನೋದು. ಈ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ಗಳು ಯಾವಾಗಲೂ ಏನಿರುತ್ತೆ, ಭೂಮಿಯ ಮೇಲೆ ಆಗ್ತಕ್ಕಂತಹ ಬದಲಾವಣೆಗಳು, ಹವಾಮಾನ ವೈಪರೀತ್ಯ ಇರ್ಬೋದು, ಹಾಗೆ ಶಾಖಗಳು, ಉತ್ಪಾದನೆ ಆಗುವಂತಹ ಶಾಖದ ಬಗ್ಗೆ ಒಂದು ಸ್ಟಡಿ ಮಾಡುವಂಥದ್ದಾಗಿರ್ಬೋದು, ಹಾಗೆ ಐಸ್ ಶೀಟ್ ಏನಿರುತ್ತೆ, ಐಸ್ ಶೆಲ್ಫ್ಸ್ ಏನಿರುತ್ತೆ, ಇದು ಕರಗ್ತಾ ಇರೋವಂಥದ್ದು, ಇದ್ರ ಬಗ್ಗೆ ಹಾಗೆ ಭೂಮಿಯನ್ನು ಅಬ್ಸರ್ವ್ ಮಾಡುವಂತಹ ಸ್ಯಾಟಲೈಟ್ಗಳನ್ನಾಗಿ ನಾವು ಪರಿಗಣಿಸ್ಬೋದಾಗಿದೆ. ಇದು ಸುಮಾರು 135 kgಯಷ್ಟು ತೂಗ್ತಾ ಇತ್ತು. ಹಾಗೆ ಆಜಾದಿ ಸ್ಯಾಟ್ ಅನ್ನೋದು ಕೂಡ ಇನ್ನೊಂದು, ಅದು ಶಾಲಾ ವಿದ್ಯಾರ್ಥಿನಿಯರೇ ಸೇರಿ ಮಾಡಿರ್ತಕ್ಕಂಥದ್ದು. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗಿನ ಸುಮಾರು ಹಲವಾರು ಹೈಸ್ಕೂಲ್ಗಳಿಂದ ವಿದ್ಯಾರ್ಥಿನಿಯರನ್ನು ಆಯ್ಕೆ ಮಾಡಿ
ಒಂದು 750 ಜನದ ವಿದ್ಯಾರ್ಥಿನಿಯರ ತಂಡವನ್ನು ರಚನೆ ಮಾಡಿ ಇಸ್ರೋ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಟ್ಟು ಅವರು ಈ ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಾರಿ ಶಕ್ತಿಯ ಅನಾವರಣ ಮಾಡಬೇಕು ಅನ್ನೋದನ್ನು ಬಾಹ್ಯಾಕಾಶದಲ್ಲಿ ಆಕೆ ಸಫಲಳಾಗಬಲ್ಲಳು, ಅವಳಿಗೆ ಪೂರಕವಾದಂತಹ ತಂತ್ರಜ್ಞಾನದ ಒಂದು ತರಬೇತಿಯನ್ನು ಕೊಡೋದ್ರ ಮೂಲಕ ಅಡುಗೆ ಮನೆಯಿಂದ ಆಕೆ ಅಂತರಿಕ್ಷದವರೆಗೂ ಕೂಡ ಯೋಚನೆ ಮಾಡಬಲ್ಲಳು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಯೋಜನೆಯ ಭಾಗವಾಗಿ ಆಜಾದಿ ಸ್ಯಾಟ್ ಅನ್ನೋದನ್ನು ವಿದ್ಯಾರ್ಥಿನಿಯರ ಕೈಯಲ್ಲೇ ಒಂದು ರೆಡಿ ಮಾಡಿಸಿ ಹಾರಿಸಬೇಕು ಅಂತೇಳಿ ಈ 2 ಸ್ಯಾಟಲೈಟ್ಗಳನ್ನು SSLV ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಗಳಲ್ಲಿ ಇಸ್ರೋ ಕೂರಿಸಿತ್ತು. ಆದರೆ ಇದು ನಿಗದಿತ ಕಕ್ಷೆ ಏನಿದೆ ಅದು ಇಸ್ರೋ ಯೋಜನೆ ಮಾಡಿದ್ದಂತಹ 350 ಕಿಲೋಮೀಟರ್ ಭೂಮಿಯ ಮಧ್ಯಂತರ ರೇಖೆ ಏನಿದೆ ಈಕ್ವಿಟರ್, ಇದರಿಂದ 350 ಕಿಲೋಮೀಟರ್ ಎತ್ತರದಲ್ಲಿ, ಹಾಗೆ ಇನ್ಕ್ಲೈನ್ಡ್ ಆ್ಯಂಗಲ್ ವಾಲಿರುವ ಒಂದು ಕೋನದಲ್ಲಿ 37 ಡಿಗ್ರಿಯಷ್ಟು ಕೋನದಲ್ಲಿ ಇದನ್ನು ಕೂರಿಸಬೇಕು ಅನ್ನೋದು ಆಶಯವನ್ನು ಹೊಂದಿತ್ತು ಇಸ್ರೋ. ಆದರೆ ಆ ಮಿಷನ್ ಫೇಲ್ ಆಗಿ ಅದು ಬೇರೆ ರೀತಿಯಲ್ಲಿ, ಅಂದರೆ 75 ಕಿಲೋಮೀಟರ್ ಭೂಮಿಯಿಂದ 75 ಕಿಲೋಮೀಟರ್ ಎತ್ತರದಲ್ಲಿ ಕೂರಿಸಿರ್ತಕ್ಕಂಥದ್ದು ಈ ಮಿಷನ್ನಲ್ಲಿ ಆಗಿರುವಂಥದ್ದು. ಹಾಗಾಗಿ ಈ ಮಿಷನ್ ಈಗ ಫೇಲ್ಯೂರ್ ಆಗಿದೆ. ಈ ಆಜಾದಿ ಸ್ಯಾಟ್ ಅನ್ನೋದ್ರ ಬಗ್ಗೆ ನಾವು ನೋಡಿದ್ವಿ. ಇದರ ಪ್ರಮುಖವಾದಂತಹ ಇದರ ಉದ್ದೇಶ ಏನಾಗಿತ್ತು ಅಂತಂದರೆ ಅಯೋನೈಸಿಂಗ್ ರೇಡಿಯೇಷನ್ಸ್ ಇನ್ ಆರ್ಬಿಟಲ್ ಕಕ್ಷಾಪಥದಲ್ಲಿ ಅಯೋನೈಸಿಂಗ್ ರೇಡಿಯೇಷನ್ಸ್ ಏನಿದೆ ಅದರ ವಿಕಿರಣತ್ವವನ್ನು ಇದು ಪತ್ತೆ ಹಚ್ಚುವಂಥದ್ದು. ಹಾಗೆ ರೇಡಿಯೋ, ಹ್ಯಾಮ್ ರೇಡಿಯೋ ಅಂತ ಕರಿತೀವಿ, ಇದರ ಕಮ್ಯುನಿಟಿ ರೇಡಿಯೋಗಳು ಇದನ್ನು ಸೆಟ್ ಮಾಡೋದಕ್ಕೋಸ್ಕರ, ಈ ಉದ್ದೇಶಕ್ಕೆ ಬಳಸೋದಕ್ಕೋಸ್ಕರ ಇದನ್ನು ಆಜಾದಿ ಸ್ಯಾಟ್ ಅನ್ನೋದನ್ನು ವಿದ್ಯಾರ್ಥಿನಿಯರೇ ರೆಡಿ ಮಾಡಿದ್ರು. 2 ಸ್ಯಾಟಲೈಟ್ಗಳು ಮೇಲೆ ಹಾರಿ ನಿಗದಿತ ಕಕ್ಷೆಯೊಳಗೆ ಕೂರ್ದೇನೆ ಅದು ಬೇರೆ ಕಕ್ಷೆಗಳಲ್ಲಿ ಕೂರುವಂಥದ್ದಾಗಿದೆ. ಹಾಗೆ ಆ ಕಕ್ಷೆಯಲ್ಲಿ ಕೂರಿಸಿದ್ರೂ ಕೂಡ ಅದು ಸರ್ಕ್ಯುಲರ್ ಪಾತಲ್ಲಿ, ಸರ್ಕ್ಯುಲರ್ ಆರ್ಬಿಟಲ್ಲಿ ಕೂರಿಸಬೇಕಾಗಿತ್ತು ಮುಂಚಿನ ಯೋಜನೆಯ ರೀತಿ. ಆದರೆ ಈಗ ಸ್ಯಾಟಲೈಟ್ ಇದನ್ನು ಕೂರಿಸಿರ್ತಕ್ಕಂಥದ್ದು ಒಂದು ಎಲಿಪ್ಟಿಕಲ್ ಆರ್ಬಿಟ್ ಆಗಿದೆ. ನಾವು ಯಾಕೆ ಹೆಚ್ಚಿನದಾಗಿ ಉಪಗ್ರಹಗಳನ್ನು ಒಂದು ವೃತ್ತಾಕಾರದ ಕಕ್ಷಾಪಥದಲ್ಲಿ ನಾವು ಕೂರಿಸ್ತೀವಿ ಅನ್ನೋದಾದರೆ, ಸರ್ಕ್ಯುಲರ್ ಆರ್ಬಿಟ್ಸ್ಗೆ ಯಾಕೆ ನಾವು ಇಂಪಾರ್ಟೆನ್ಸ್ನ ಕೊಡ್ತೀವಿ ಅನ್ನೋದನ್ನು ನೋಡೋದಾದರೆ, ನೋಡಿ, ಯಾವುದೇ ಇದನ್ನು ಅರ್ಥ ಅಂತ ಕನ್ಸಿಡರ್ ಮಾಡಿದರೆ ನಾವು ಸರ್ಕ್ಯುಲರ್ ಆರ್ಬಿಟ್ ಅದಕ್ಕೆ ಕೂರಿಸಿರೋದ್ರಿಂದ ನಾವು ನಿಗದಿತವಾಗಿ ಇರ್ತಕ್ಕಂತಹ ಸ್ಯಾಟಲೈಟು ಭೂಮಿಯಿಂದ ಒಂದು ಸಮಾನಾಂತರವಾದಂತಹ ಒಂದು ಅಂತರವನ್ನು ಅದು ಕಾಯ್ದುಕೊಳ್ಳುತ್ತೆ. ಹಾಗೆ ಭೂಮಿಯಿಂದ ಅದು ಒಂದೇ ರೀತಿಯಾದಂತಹ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದ್ರಿಂದ ಭೂಮಿಯನ್ನು ನಿರಂತರವಾಗಿ ಅದು ಅಭ್ಯಾಸ ಮಾಡ್ಬೋದು ಅಥವಾ ಸರ್ವೇಲೆನ್ಸ್ನ ಮಾಡೋವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಆದರೆ ಎಲಿಪ್ಟಿಕಲಲ್ಲಿ ಕೂರಿಸಿರೋದ್ರಿಂದ ಭೂಮಿ ಇಲ್ಲಿರುತ್ತೆ, ಎಲಿಪ್ಟಿಕಲ್ ಪಾತು ಒಂದು ಕಡೆ ದೊಡ್ಡದಾಗಿರುತ್ತೆ, ಇನ್ನೊಂದು ಕಡೆ ಚಿಕ್ಕದಾಗ್ತಾ ಬರುತ್ತೆ. ಇದನ್ನು 2 ಪಾಯಿಂಟ್ಗಳನ್ನಾಗಿ ನಾವು ಗುರುತಿಸ್ಬೋದು, ಅಪೋಜಿ ಮತ್ತು ಪೆರೋಜಿ ಅಂತ. ಅಪೋಜಿ ಅಂತಂದರೆ ಭೂಮಿಯಿಂದ ಅಥವಾ ಯಾವ ಗ್ರಹದ ಹತ್ತಿರ ಬಿಂದುವಿನಿಂದ ಹಿಡಿದು ತುಂಬ ದೂರದವರೆಗಿನ ಬಿಂದು ಇರುತ್ತಲ್ಲ, ಇದನ್ನು ಅಪೋಜಿ ಅಂತ ಕರಿತೀವಿ. ಹಾಗೆ ಆ ಉಪಗ್ರಹ ಹತ್ತಿರ ಬಂದಾಗ ಆ ಪಾಯಿಂಟ್ ಏನಿರುತ್ತೆ ಇದನ್ನು ಪೆರೋಜಿ ಅಂತ ಕರಿತೀವಿ. ಈ ರೀತಿಯಾದಂತಹ ಅಪೋಜಿ ಮತ್ತು ಪೆರೋಜಿ ಪಾಯಿಂಟ್ಗಳಲ್ಲಿ ಇದನ್ನು ಸುತ್ತೋದನ್ನು ನಾವು ಎಲಿಪ್ಟಿಕಲ್ ಆರ್ಬಿಟ್ಗಳು ಅಂತ ಕರಿತೀವಿ. ಈ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಉಪಗ್ರಹಗಳನ್ನು ಕೂರಿಸೋದ್ರಿಂದ ಭೂಮಿಯಿಂದ ಅದು ದೂರ ಹೋದಂಥ ಸಂದರ್ಭದಲ್ಲಿ ಅದನ್ನು ಭೂಮಿಯಿಂದ ಕರೆಕ್ಟಾಗಿ ಅಬ್ಸರ್ವ್ ಮಾಡೋವಂಥದ್ದು, ಮಾನಿಟ್ರಿಂಗ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಅಥವಾ ಅದರ ಕ್ಯಾಮ್ರಾದ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದು ಡೌನ್ ಆಗ್ತಾ ಬರ್ಬೋದು. ಹಾಗಾಗಿ ಹೆಚ್ಚಿನ ಮತ್ತೆ ಇದನ್ನು ಭೂಮಿಯಿಂದ ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಹಾಗಾಗಿ ನಮಗೆ ಎಲಿಪ್ಟಿಕಲ್ ಆರ್ಬಿಟ್ಸ್ಗಳಿಗಿಂತ ನಾವು ಹೆಚ್ಚಿನದಾಗಿ ಸರ್ಕ್ಯುಲರ್ ಆರ್ಬಿಟ್ಗಳಿಗೆ ಹೆಚ್ಚಿನದಂತಹ ಒಂದು ಮಹತ್ವವನ್ನು ಕೊಡ್ತಾ ಇದ್ದೀವಿ. ಆದರೆ ಈಗ ಆರಿಸಿರ್ತಕ್ಕಂತಹ ಈ ಸ್ಯಾಟಲೈಟ್ ರಾಕೆಟ್ ಏನು ಮಾಡಿದೆ, ಎಲಿಪ್ಟಿಕಲ್ ಆರ್ಬಿಟ್ಗೆ ಕೂರಿಸಿದೆ. ಇದನ್ನು ಬದಲಾಗಿ ಸರ್ಕ್ಯುಲರ್ ಪಾತಿನ ಬದಲಾಗಿ ಎಲಿಪ್ಟಿಕಲ್ ಆರ್ಬಿಟ್ಗೆ ಕೂರಿಸಿದೆ. ಹಾಗೆ 350 ಕಿಲೋಮೀಟರ್ ಎತ್ತರದಲ್ಲಿ ಕೂರಿಸಬೇಕಾಗಿರುವಂಥದ್ದನ್ನು 75 ಕಿಲೋಮೀಟರ್ನ ಅಂತರದಲ್ಲಿ ಇದು ಕೂರಿಸಿರುವಂಥದ್ದು. 2 ರೀತಿಯಾದಂತಹ ಮಿಸ್ಟೇಕ್ಗಳನ್ನು ಈ ರಾಕೆಟ್ ಮಾಡಿರುವಂಥದ್ದು. ಇದಕ್ಕೆ ಕಾರಣವನ್ನು ಇಸ್ರೋ ಕೊಟ್ಟಿರೋ ರೀತಿಯಲ್ಲಿ ಸೆನ್ಸಾರ್ಗಳಿರುತ್ತೆ. ಅದರಲ್ಲಿ ಒಂದು ಸೆನ್ಸಾರ್ ಟ್ರಜೆಕ್ಟ್ರಿ ಮೋಷನ್ ಅಂತ ಏನು ಕರಿತೀವಿ, ಅಂದರೆ ಲಂಬಮುಖವಾಗಿ ಏನು ರಾಕೆಟು ಹಾರಿಸಬೇಕಾಗಿತ್ತು, ಇದು ಹೋಗ್ತಾ 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 ಎಲ್ಲೋ ಒಂದು ಪಾಯಿಂಟಲ್ಲಿ ಇದು ಈ ಕಡೆ ಡೈವರ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದು ಡೈವರ್ಷನ್ ಆಗುವಂತಹ ಸಂದರ್ಭದಲ್ಲಿ ಅದರಲ್ಲಿರ್ತಕ್ಕಂತಹ ಸೆನ್ಸರ್ಗಳೇನಿರುತ್ತೆ ಅದು ಮತ್ತೆ ಆ್ಯಕ್ಟಿವೇಟ್ ಮಾಡಿ ಬೂಸ್ಟ್ಗಳನ್ನು ಸಹಾಯದಿಂದ ಅದು ಮತ್ತೆ ಅದರ ಉದ್ದೇಶಿತ ಒಂದು ಪಥ ಇರುತ್ತೆ ಅದಕ್ಕೆ ತಂದು ಮತ್ತೆ ವಾಪಸ್ ಅದನ್ನು ಕೂರಿಸುತ್ತೆ. ಇಂತಹ ಒಂದು ಸೆನ್ಸಾರ್ಸ್ಗಳೇನಿರುತ್ತೆ, ಇದು ಒಂದು ಸೆನ್ಸರ್ ಏನಿರುತ್ತೆ ಅದು ಫೇಲ್ಯೂರ್ ಆದರೆ ಮತ್ತೆ ಅದರ ಸೀರೀಸ್ ಆಗಿ ನೆಕ್ಸ್ಟು ಎಮರ್ಜೆನ್ಸಿಗೆ ಇನ್ನೂ ಹಲವಾರು ರೀತಿಯ ಬೇರೆ ಬೇರೆ ಸೆನ್ಸಾರ್ಸ್ಗಳನ್ನು ಕೂಡ ಇಸ್ರೋ ಅಡಾಪ್ಟ್ ಮಾಡಿತ್ತು. ಆದರೆ ಈ ವಿಚಾರದಲ್ಲಿ ಮೊದಲನೇ ಸೆನ್ಸರ್ ಕೂಡ ಫೇಲ್ಯೂರ್ ಆಗುತ್ತೆ. ಹಾಗೆ ಅದರ ಹಿಂದೆ ಇದ್ದಂತಹ, ಅಂದರೆ ಮೊದಲನೇ ಸೆನ್ಸರ್ ಫೇಲ್ ಆದ್ರೂ ಕೂಡ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ವ್ಯವಸ್ಥೆಗಳು ಸಂವೇದಿಗಳಿರುತ್ತೆ, ಸೆನ್ಸರ್ಗಳಿರುತ್ತೆ, ಅವು ವರ್ಕ್ ಮಾಡಬೇಕಾಗಿತ್ತು. ಅದನ್ನು ಬಿಲ್ಟ್ ಇನ್ ರೆಡ್ಯುಂಡೆನ್ಸಿ ಅಂತ ಕರಿತೀವಿ. ಅಂದರೆ ಪುನರುಕ್ತಿ, ಅಂದರೆ ಒಂದು ಸೆನ್ಸರ್ಗಿಂತ ಹೆಚ್ಚಿನದಾಗಿ ಅದೇ ಕಾರ್ಯಕ್ಕೆ ಅದನ್ನು ನಿಯುಕ್ತಿಗೊಳಿಸಿರತಕ್ಕಂಥದ್ದನ್ನು ನಾವು ರೆಡ್ಯುಂಡೆನ್ಸಿ ಅಂತ ಕರಿಬೋದಾಗಿದೆ. ಇಲ್ಲಿ ಆ ಮೊದಲನೇ ಸೆನ್ಸರು ಕೂಡ ಫೇಲ್ಯೂರ್ ಆಗಿದೆ. ಹಾಗೆ ಅದರ ಹಿಂದೆ ವರ್ಕ್ ಮಾಡಬೇಕು ಅಂತ ಎಮರ್ಜೆನ್ಸಿಗಾಗಿ ಇಟ್ಟಿದ್ದಂತಹ ಸೆನ್ಸರ್ಗಳು ಕೂಡ ಫೇಲ್ಯೂರ್ ಆಗಿದ್ದಾವೆ. ಸೊ ಫೇಲ್ಯೂರ್ ಆಫ್ ದಿ ಲಾಜಿಕ್ ಟು ಐಡೆಂಟಿಫೈ ಸೆನ್ಸರ್ ಇಸ್ ಫೇಲ್ಯೂರ್. ಇದು ಯಾಕೆ ಈ ರೀತಿಯಾಗಿ ಸೀರಿಯಸ್ ಆಗಿ ಫೇಲ್ಯೂರ್ ಆಗಿದ್ದಾವೆ ಸೆನ್ಸರ್ಗಳು ಅನ್ನೋದನ್ನು ಇನ್ನು ಇಸ್ರೋ ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ತನ್ನ ಹೇಳಿಕೆಯಲ್ಲಿ ಹೇಳಿರುವಂಥದ್ದು.
ಈಗ ಉಪಯೋಗಿಸಿರ್ತಕ್ಕಂತಹ ನಮ್ಮ ಪ್ರಸ್ತುತ ಇಸ್ರೋದಲ್ಲಿ ಹಲವಾರು ರೀತಿಯ ಸರಣಿ ರಾಕೆಟ್ಗಳನ್ನು ನಾವು ನೋಡ್ಬೋದಾಗಿದೆ. ಒಂದು PSLV ಅಂತಿದೆ, ಹಾಗೆ GSLV ಅಂತಿದೆ, ಮತ್ತು GSLVಲಿ Mark 2 ಮತ್ತು Mark 3 ಅನ್ನೋದಿದೆ. ಈ ಎಲ್ಲವೂ PSLV ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ ಅಂತಂದರೆ ಇದು ಧ್ರುವೀಯ ಭಾಗಕ್ಕೆ, ಅಂದರೆ ಧ್ರುವೀಯ ಭಾಗಗಳಲ್ಲಿ ನಾವು ಕೂರಿಸುವಂತಹ ಉಪಗ್ರಹಗಳ ಉಡಾವಣೆಗೆ ಈ PSLV ಅನ್ನೋದು ಸಹಾಯಕ ಆಗಿದೆ. ಇದರಲ್ಲಿ ಅದರ ಮುಂದುವರಿದ ಒಂದು ಉನ್ನತ ಮಟ್ಟದ್ದು, ಅದಕ್ಕಿಂತ ಒಂದು ತಂತ್ರಜ್ಞಾನದಲ್ಲಿ ಮೇಲ್ದರ್ಜೆಗೆ ಏರಿರ್ತಕ್ಕಂಥದ್ದು GSLV. ಇದನ್ನು ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್ ಅಂತ ಕರಿತೀವಿ. ಇದು ಇಸ್ರೋದ ಬಾಹುಬಲಿ ಅಂತಲೇ GSLV ಸೀರೀಸ್ನ ಕರೀತಾರೆ. ಇದು ಯಾಕೆ ಅಂತಂದರೆ ಇದಕ್ಕೆ ಹೆಚ್ಚಿನದಾದ ಒಂದು ಕೆಪಾಸಿಟಿ ಇದೆ. ತುಂಬ 35,000 ಕಿಲೋಮೀಟರ್ ಅಷ್ಟು ದೂರಕ್ಕೆ ಭೂಮಿಯಿಂದ ಇದು ಹೋಗೋದಕ್ಕೆ ಸಾಮರ್ಥ್ಯವನ್ನು ಹೊಂದಿದೆ. ಅದ್ರ ಜೊತೆಯಲ್ಲಿ ಟನ್ಗಟ್ಟಲೆ ಇರುವಂತಹ ಕೆಪಾಸಿಟಿನ ತೊಗೊಂಡು ಹೋಗೋದಕ್ಕೆ, ಪೇಲೋಡ್ನ ಕ್ಯಾರಿ ಮಾಡೋದಕ್ಕೆ ಇದರಲ್ಲಿ ಸಾಧ್ಯ ಆಗುವಂಥದ್ದು GSLV ಮತ್ತು PSLV ಇದೆ. ಈ ಎರಡೂ ಸ್ಯಾಟಲೈಟ್ಗಳು, ಈ ಎರಡೂ ರಾಕೆಟ್ಗಳನ್ನು ಬಿಟ್ಟು ಇಸ್ರೋ ಹೊಸದಾಗಿ ಒಂದು SSLV ಅನ್ನೋದನ್ನು ಡೆವಲಪ್ ಮಾಡಿತ್ತು, ಅಂದರೆ ಸ್ಮಾಲ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ಸ್. ಇದರ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ, ನಾವೀಗ PSLV ಮತ್ತು GSLVಗಳನ್ನು ಹಾರಿಸುವಂಥ ಪ್ರಮುಖವಾದಂಥ ಉದ್ದೇಶ ಏನು, ಅವನ್ನು ಲೋ ಆರ್ಬಿಟ್ ಅರ್ಥಗಳಲ್ಲಿ ಕೂರಿಸೋದಕ್ಕೆ ಈ ಎರಡು ಸ್ಯಾಟಲೈಟ್ಗಳನ್ನು PSLV ಮತ್ತು GSLVನ ಬಳಸ್ಬೋದಾಗಿತ್ತು. ಆದರೆ ಇದಕ್ಕೆ ಬಳಸುವಂಥ ತಂತ್ರಜ್ಞಾನ ಮತ್ತು ಇದಕ್ಕೆ ಹೂಡುವಂಥ ಹಣದ ವೆಚ್ಚ ಏನಿದೆ, ಇದು ತುಂಬ ದುಬಾರಿಯಾದದ್ದು. ಹಾಗಾಗಿ ಈ PSLV ಮತ್ತು GSLVಗೆ ಪರ್ಯಾಯವಾಗಿ ಲೋ ಆರ್ಬಿಟ್ ಅರ್ಥಗೆ ಕೂರಿಸೋದಕ್ಕೆ ಕಡಿಮೆ ತೂಕದಂಥ ಸ್ಯಾಟಲೈಟ್ಗಳಿರುತ್ತೆ. ಹಾಗೆ ಕಡಿಮೆ ದೂರ ಇರೋದನ್ನ ಕ್ರಮಿಸೋದಕ್ಕೋಸ್ಕರ ಇಸ್ರೋ ಇನ್ನೊಂದು ಸರಳ ರೀತಿಯಾದಂಥ ಒಂದು ರಾಕೆಟನ್ನು ಅಭಿವೃದ್ಧಿಪಡಿಸಿತ್ತು. SSLV ಅನ್ನೋದು ಈಗ ಮೊದಲನೇ ಬಾರಿಗೆ ಅದರ ಪ್ರಯೋಗ ನಡೆದಿತ್ತು. ಆದರೆ ಈ ಮೊದಲನೇ ಪ್ರಯೋಗದಲ್ಲೇ ಇಸ್ರೋ ಇದರಲ್ಲಿ ಯಶಸ್ವಿಯನ್ನು ಕಂಡಿಲ್ಲ. ಹಾಗಾಗಿ ಈ SSLV ಇದನ್ನು ಬಳಸೋದಕ್ಕೆ ಇರುವಂಥ ಅಡ್ವಾಂಟೇಜ್ಗಳೇನು ಅಂತಂದರೆ, ಇದು ಈ 3 ಸ್ಟೇಜ್ನ ರಾಕೆಟ್ ಇದರಲ್ಲಿ ಸಾಲಿಡ್ ಫ್ಯೂಯಲ್ಗಳನ್ನೇ ತುಂಬಿತ್ತು. ಇದರ ಅಡ್ವಾಂಟೇಜ್ ಏನು ಅಂತಂದರೆ, ಸಾಲಿಡ್ ಫ್ಯೂಯಲ್ಗಿಂತ ನಾವು ಲಿಕ್ವಿಡ್ ಫ್ಯೂಯಲ್ನ ನಮ್ಮ GSLVಲಿ ಬಳಸ್ತೀವಿ, ಹಾಗೆ PSLVನೂ ಬಳಸ್ತಾ ಇದ್ದೀವಿ. ಅದರ ತಂತ್ರಜ್ಞಾನ ಇಲ್ಲಿ ಕ್ಲಿಷ್ಟಕರವಾಗಿರುತ್ತೆ. ಸಾಲಿಡ್ ಫ್ಯೂಯಲನ್ನು ನಾವು ಮ್ಯಾನೇಜ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಈ ಎಲ್ಲ ಅಂಶಗಳಿಂದ ಇಸ್ರೋ SSLVನ ಅಭಿವೃದ್ಧಿಪಡಿಸಿತ್ತು. ಆದರೆ ಇದು ಸೆನ್ಸಾರ್ಗಳ ಫೇಲ್ಯೂರಿಂದಾಗಿ ಈ ಮಿಷನಲ್ಲಿ ಸಕ್ಸಸ್ಫುಲ್ ಆಗಿಲ್ಲ ಅನ್ನೋದನ್ನು ನಾವು ಈ ಆರ್ಟಿಕಲಿಂದ ತಿಳಿಬೋದಾಗಿದೆ. ಸ್ನೇಹಿತರಾಗಿ ಎರಡನೇ ವಿಚಾರ, ಛತ್ತೀಸ್ಗಢ ಇಂಪ್ಲಿಮೆಂಟ್ಸ್ PISA ರೂಲ್ಸ್. ನೋಡಿ, ಡೆಮೋಕ್ರಸಿಯಲ್ಲಿ ಗ್ರಾಸ್ ರೂಟ್ಸ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ, ನಮ್ಮ ಗ್ರಾಮ ಪಂಚಾಯಿತಿಗಳನ್ನು ನಾವು ಗ್ರಾಸ್ ರೂಟ್ಸ್ ಆಫ್ ದ ಡೆಮೋಕ್ರಸಿ ಅಂತ ಕರಿತೀವಿ. ಪ್ರಮುಖವಾದಂತಹ ಕಾರಣ ಏನು ಅಂತಂದರೆ, ಅಧಿಕಾರದ ವಿಕೇಂದ್ರೀಕರಣದಿಂದ ಇಲ್ಲಿ ಸಾರ್ವಜನಿಕರು ರಾಜಕೀಯವಾಗಿ, ಆರ್ಥಿಕವಾಗಿ ಸಬಲರಾಗೋದಕ್ಕೆ ಈ ರೀತಿಯಾದಂತಹ ಪ್ರಾದೇಶಿಕ ಒಂದು ಇನ್ಸ್ಟಿಟ್ಯೂಷನ್ಸ್ ಏನಂತ ಕರಿತೀವಿ, ಸಂಸ್ಥೆಗಳು, ಪ್ರಾದೇಶಿಕ ಸಂಸ್ಥೆಗಳು ಇಲ್ಲಿ ಸಹಾಯಕ ಆಗುತ್ತೆ. ಅವರಿಗೆ ಹೆಚ್ಚಿನದಾಗಿ ಸರ್ಕಾರದ ಜೊತೆ ಇಂಟ್ರ್ಯಾಕ್ಟ್ ಮಾಡೋವಂಥದ್ದು, ಸರ್ಕಾರದ ಸವಲತ್ತುಗಳನ್ನು ಪಡೆಯುವಂಥದ್ದು, ಸರ್ಕಾರ ಯಾವ ಯೋಜನೆಗಳನ್ನೆಲ್ಲ ಅನುಷ್ಠಾನಕ್ಕೆ ತರುತ್ತೆ ಅನ್ನೋದಕ್ಕೆ ಕೊನೆಯ ಅನುಷ್ಠಾನದ ಹಂತದ ಒಂದು ಪೂರ್ತಿಯಾಗಿ ಕಾರ್ಯನಿರ್ವಹಿಸುವಂಥದ್ದು ಈ ಪಂಚಾಯತ್ ರಾಜ್ ಸಿಸ್ಟಮ್ ಆಗಿರುವಂಥದ್ದು. ಇದನ್ನು ಮನಗಂಡು ಅಂದಿನ 92ನೇ ಇಸ್ವಿನಲ್ಲಿ 73ನೇ ಒಂದು ತಿದ್ದುಪಡಿ ಸಂವಿಧಾನಕ್ಕೆ ತಂದಂಥ ಸಂದರ್ಭದಲ್ಲಿ ಪಂಚಾಯತ್ ರಾಜ್ಗಳನ್ನು ದೇಶದ ಎಲ್ಲ ಭಾಗಗಳಲ್ಲೂ ನಾವು ಅಳವಡಿಸಬೇಕು. ಈ ರೀತಿಯಾದಂತಹ ಪಂಚಾಯತ್ ರಾಜ್ ಸಿಸ್ಟಮಿಂದ ಹೆಚ್ಚಿನ ಜನರು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿಕೆ ಹೆಚ್ಚಾಗೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅನ್ನೋ ಒಂದು ಸದುದ್ದೇಶದಿಂದ 92ನೇ ಇಸ್ವಿಲಿ 73ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ 3 ಟೈರ್ 3 ಹಂತದ ಒಂದು ಪಂಚಾಯತ್ ರಾಜ್ನ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ ಭಾರತ ಸರ್ಕಾರ. ಆದರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನೋದು ದೇಶದ ಒಂದು, ನಮ್ಮ ದೇಶದಲ್ಲಿರ್ತಕ್ಕಂಥ ಹಲವಾರು ವೈವಿಧ್ಯಮಯತೆಯಿಂದ ಕೂಡಿರ್ತಕ್ಕಂತಹ ದೇಶ. ಅದರಲ್ಲಿ ಬುಡಕಟ್ಟು ಜನಾಂಗಗಳಿದ್ದಾರೆ, ಅಲೆಮಾರಿ ಜನಾಂಗಗಳಿದ್ದಾರೆ, ಹಾಗೆ ಮೈನಾರಿಟೀಸ್ ಇದ್ದಾರೆ. ಈ ಥರದ್ದು ಎಲ್ಲ ಜನಾಂಗಗಳಿಗೂ ಕೂಡ ಈ ಪಂಚಾಯತ್ ರಾಜ್ ಸಿಸ್ಟಮ್ನಿಂದವಾಗಿ ನೇರವಾಗಿ ಅವರನ್ನು ಮುಟ್ಟೋದಕ್ಕೆ ಆಗದೇ ಇರೋವಂಥದ್ದು, ಅವರ ಒಂದು ವಿಶೇಷವಾದಂತಹ ಸಂಪ್ರದಾಯಗಳಿರುವಂಥದ್ದು, ವಿಶಿಷ್ಟವಾದ ಆಚರಣೆಗಳಿರುವಂಥದ್ದು, ಅವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಇರುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಪಂಚಾಯತ್ ರಾಜನ್ನು ಒಂದು ಏನು ಒನ್ ಸೈಜ್ ಫಿಟ್ ಫಾರ್ ಆಲ್ ಅನ್ನೋ ರೀತಿಯಲ್ಲಿ ಆಗದೇನೆ ಅವರ ಪ್ರದೇಶಕ್ಕೆ ಅನುಗುಣವಾಗಿ ನಮ್ಮ ಆಡಳಿತ ವ್ಯವಸ್ಥೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಆರ್ಟಿಕಲ್ 243 ಕೆಳಗಡೆ ಶೆಡ್ಯೂಲ್ಡ್ ಏರಿಯಾಗಳಲ್ಲಿ, ಅಂದರೆ ಬುಡಕಟ್ಟು ಜನಾಂಗಗಳು ವಾಸ ಮಾಡ್ತಿರ್ತಕ್ಕಂಥ ಒಂದು ಅನುಸೂಚಿತ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಲ್ಲಿ ಶುರು ಮಾಡೋದಕ್ಕೆ ರಿಸ್ಟ್ರಿಕ್ಷನ್, ಒಂದು ನಿರ್ಬಂಧವನ್ನು ಆರ್ಟಿಕಲ್ 243 ಅನ್ನೋದು ಹೇರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಬುಡಕಟ್ಟು ಪ್ರದೇಶಗಳು ಏನಿದ್ದಾವೆ, ಅನುಸೂಚಿತ ಪ್ರದೇಶಗಳು ಏನಿದ್ದಾವೆ, ಶೆಡ್ಯೂಲ್ 5-6ನ ಪ್ರಕಾರವಾಗಿ ಅಲ್ಲಿರ್ತಕ್ಕಂತಹ ಪ್ರದೇಶಗಳಿಗೆ ಅವರಿಗೆ ಅನುಗುಣವಾಗಿರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ರೂಪಿಸಬೇಕು ಅನ್ನೋದನ್ನು ಮತ್ತೆ 1995ನೇ ಇಸ್ವಿಲಿ ಬೂರಿಯಾ ಕಮಿಟಿ ಅನ್ನೋದು ಒಂದು ರಚನೆಯಾಗುತ್ತೆ. ಆ ಬೂರಿಯಾ ಕಮಿಟಿಯವರು ಶಿಫಾರಸನ್ನ ಮಾಡ್ತಾರೆ. ಇದಕ್ಕೆ ಒಂದು ವಿಶೇಷವಾದಂತಹ ಒಂದು PISA ಅನ್ನೋ ಆ್ಯಕ್ಟನ್ನು ತರಬೇಕು ಅನ್ನೋದನ್ನು ಹೇಳ್ತಾರೆ. ಅವರು ಶಿಫಾರಸನ್ನ ಮಾಡ್ತಾರೆ. ಅಂದರೆ PISA ಅಂತಂದರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾ. ಈ ಅನುಸೂಚಿತ ಪ್ರದೇಶಗಳಿಗಾಗಿ ಪಂಚಾಯತ್ ವ್ಯವಸ್ಥೆಯನ್ನು, ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. 1996ನೇ ಇಸ್ವಿಲಿ ಇದು ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್.
ಫಾರ್ ಎನ್ಶೂರಿಂಗ್ ಟ್ರೈಬಲ್ ಸೆಲ್ಫ್ ರೂಲ್ ಫಾರ್ ಪೀಪಲ್ ಲಿವಿಂಗ್ ಇನ್ ಶೆಡ್ಯೂಲ್ಡ್ ಏರಿಯಾಸ್. ಅನುಸೂಚಿತ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಬುಡಕಟ್ಟು ಜನಾಂಗಗಳಲ್ಲಿ ತಮ್ಮ ಸ್ವಯಂ ಆಡಳಿತಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಪೀಸಾವನ್ನು ನಿರ್ಮಿಸಲಾಗುತ್ತೆ. ಅದರಂತೆ ಪೀಸಾ ಕನ್ಫರ್ಡ್ ದ ಅಬ್ಸಲ್ಯೂಟ್ ಪವರ್ ಟು ದ ಗ್ರಾಮ ಸಭಾ. ಈ ಪೀಸಾ ಆ್ಯಕ್ಟ್ನ ಕೆಳಗಡೆ ಹೇಳಿರೋ ಪ್ರಕಾರದಲ್ಲಿ ಆಯಾ ಬುಡಕಟ್ಟು ಸಮುದಾಯಗಳಲ್ಲಿ ಒಂದು ಗ್ರಾಮ ಸಭೆ ಅನ್ನೋದೊಂದು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಅದಕ್ಕೆ ಅಬ್ಸಲ್ಯೂಟ್ ಅತಿ ಹೆಚ್ಚಿನದಾದಂಥ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥ ಎಲ್ಲ ಅವಕಾಶಗಳನ್ನು ಈ ಗ್ರಾಮ ಸಭೆಗೆ ಈ ಪೀಸಾ ಆ್ಯಕ್ಟ್ ಅನ್ನೋದು ಒಂದು ಸಶಕ್ತೀಕರಣಗೊಳಿಸುವಂಥದ್ದು. ಇದರಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಏನಿರುತ್ತೆ ಅಂದರೆ ರಾಜ್ಯದ ಶಾಸಕಾಂಗ ಏನಿರುತ್ತೆ ಇದು ಕೇವಲ ಅಡ್ವೈಸರಿ ರೋಲ್ ಆಗಿ ಕೆಲಸ ಮಾಡಬೇಕು. ಗ್ರಾಮ ಸಭೆಯಲ್ಲಿ ಆಗುವಂಥ ತೀರ್ಮಾನಗಳನ್ನು ಪ್ರಮುಖವಾಗಿ ಕನ್ಸಿಡರ್ ಮಾಡಬೇಕು. ಹಾಗೆ ಗ್ರಾಮ ಸಭೆಗೆ ಇದು ಸ್ಟೇಟ್ ಲೆಜಿಸ್ಲೇಚರ್ ಏನಾಗಿರುತ್ತೆ ಇದು ಒಂದು ಅಡ್ವೈಸರಿ ರೋಲ್ ಆಗಿರಬೇಕು, ಅವರಿಗೆ ಒಂದು ಪರ್ಯಾಯವಾಗಿರಬೇಕು. ಅಂದರೆ ಅವ್ರಿಗೆ ಒಂದು ಏನು ಗ್ರಾಮ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ಪೂರಕವಾಗಿರೋ ರೀತಿಯಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಒಂದು ಆ್ಯಕ್ಟ್ ಆಗಬೇಕು ಅನ್ನೋದನ್ನು ಹೇಳುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಗ್ರಾಮ ಸಭೆಗೆ ಕೆಲವೊಂದು ವಿಶೇಷವಾದಂಥ ಅಧಿಕಾರಗಳನ್ನು ಈ ಪೀಸಾ ಆ್ಯಕ್ಟ್ನ ಕೊಡುತ್ತೆ. ಅದರಲ್ಲಿ ರೈಟ್ ಟು ಮ್ಯಾಂಡೇಟರಿ ಕನ್ಸಲ್ಟೇಷನ್ ಇನ್ ಲ್ಯಾಂಡ್ ಎಕ್ವಿಸಿಷನ್. ಭೂಮಿಯನ್ನು ಸ್ವಾಧೀನಪಡಿಸ್ಕೋಬೇಕು ಅಂದಾಗ ಆ ಬುಡಕಟ್ಟು ಸಮುದಾಯಗಳು ವಾಸ ಮಾಡಿರ್ತಕ್ಕಂತಹ ಜಾಗಗಳಲ್ಲಿ ಅಂದರೆ ಶೆಡ್ಯೂಲ್ಡ್ ಏರಿಯಾಗಳಾಗಿರುವಂಥ ಜಾಗದಲ್ಲಿ ಭೂ ಸ್ವಾಧೀಕರಣಗೊಳಿಸಬೇಕು ಸರ್ಕಾರ. ಯಾವುದಾದ್ರೂ ಹೊಸ ಯೋಜನೆಗಳು ಅಥವಾ ಮೈನಿಂಗಿಗೆ ಮಾಡುವಂಥದ್ದು, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ, ಡ್ಯಾಮ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ, ಈ ರೀತಿಯಾದಂತಹ ದೊಡ್ಡ ದೊಡ್ಡ ಯೋಜನೆಗಳಿಗೆ ಭೂಮಿಯ ಅವಶ್ಯಕತೆ ಸರ್ಕಾರಕ್ಕೆ ಬೀಳುತ್ತೆ. ಆಗ ಏಕಾಏಕಿಯಾಗಿ ಸರ್ಕಾರ ಹೋಗಿ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಗಳನ್ನು ಒಕ್ಕಲೆಬ್ಬಿಸಿ ಅವ್ರನ್ನ ಏಕಾಏಕಿ ಖಾಲಿ ಮಾಡಿಸಿ ಅವ್ರನ್ನ ಆ ಭೂಮಿಯನ್ನು ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಹಿಂಪಡೆಯೋದನ್ನು ಈ ಪೀಸಾ ಆ್ಯಕ್ಟ್ ತಡೆ ಹಿಡಿಯುತ್ತೆ. ಅದರ ಬದಲಾಗಿ ಮ್ಯಾಂಡೇಟರಿ ಕನ್ಸಲ್ಟೇಷನ್ ಇರಬೇಕು. ನೀವು ಕಡ್ಡಾಯವಾಗಿ ಅವರನ್ನು ಸಂಪರ್ಕಿಸಬೇಕು. ಅವರ ಸಹಮತ ಅಭಿಪ್ರಾಯಗಳಲ್ಲಿ ಪ್ರಮುಖವಾಗಿರುತ್ತೆ ಲ್ಯಾಂಡ್ ಅಕ್ವಿಸಿಷನ್ಗೆ ಅನ್ನೋದನ್ನು ಮೊದಲನೇ ಪಾಯಿಂಟ್ ಹೇಳುತ್ತೆ. ಹಾಗೆ ಎರಡನೇ ಪಾಯಿಂಟ್ ರೀಸೆಟಲ್ಮೆಂಟ್ ಆ್ಯಂಡ್ ರಿಹ್ಯಾಬಿಲೇಷನ್ಸ್ ಆಫ್ ಡಿಸ್ಪ್ಲೇಸ್ಡ್ ಪರ್ಸನ್ಸ್. ಯಾರು ಈ ರೀತಿಯಾದಂಥ ಅಲ್ಲಿಂದ ಒಕ್ಕಲೆದ್ದಂತಾರೆ ಅಲ್ಲಿಂದ ಅವ್ರನ್ನ ಖಾಲಿ ಮಾಡಿಸ್ತಾರೆ ಆ ಜಾಗನ, ಅವರಿಗೆ ಮತ್ತೆ ಪುನರ್ವಸತಿಗಳನ್ನು ನಿರ್ಮಿಸುವಂಥದ್ದು ಸರ್ಕಾರದ ಒಂದು ಅವಶ್ಯಕವಾಗಿರುವಂಥದ್ದು. ಹಾಗೆ ಪ್ರೊಟೆಕ್ಷನ್ ಆಫ್ ಟ್ರೆಡಿಷನಲ್ ಬಿಲೀಫ್ಸ್ ಆ್ಯಂಡ್ ದಿ ಕಲ್ಚರ್ ಆಫ್ ದ ಟ್ರೈಬಲ್ ಕಮ್ಯುನಿಟೀಸ್. ಆ ಬುಡಕಟ್ಟು ಜನಾಂಗಗಳ ಒಂದು ಸಂಪ್ರದಾಯಗಳು ಬೇರೆ ಬೇರೆ ಇರುವಂಥದ್ದು. ಹಾಗೆ ಅವರ ಮದುವೆ ಪದ್ಧತಿಗಳು ಅಥವಾ ಡೈವರ್ಸ್ ಆಗುವಂಥ ಪದ್ಧತಿಗಳು ಇಲ್ಲಿ ಬೇರೆ ಬೇರೆ ಆಗಿರುತ್ತೆ. ಇಲ್ಲಿ ನಾವು UCC ಯೂನಿಫಾರ್ಮ್ ಸಿವಿಲ್ ಕೋಡನ್ನು ನಾಗರಿಕ ಸಮಾನ ಸಮಿತಿ ಏನಿದೆ ಆರ್ಟಿಕಲ್ 44 ಹೇಳಿದ್ರೂ ಇಲ್ಲಿ ತರೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರ ಆಚರಣೆಗಳು ಬೇರೆ ಇರುತ್ತೆ. ಅವರ ವಿಶೇಷವಾದಂತಹ ಒಂದು ಅವ್ರದ್ದೇ ಆದಂಥ ಒಂದು ಕಲ್ಚರ್ ಇರೋದ್ರಿಂದ ಅದನ್ನು ನಾವು ವಿ ನೀಡ್ ಟು ಪ್ರೊಟೆಕ್ಟ್. ಹಾಗಾಗಿ ಇದನ್ನು ನಮ್ಮ ಸಂವಿಧಾನ ಆರ್ಟಿಕಲ್ 29, 30 ಕೆಳಗಡೆ ಕೂಡ ಗ್ಯಾರಂಟಿ ಕೊಡುತ್ತೆ. ವಿಶೇಷವಾದಂತಹ ಒಂದು ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದು ಜವಾಬ್ದಾರಿ ಸರ್ಕಾರಕ್ಕಿರುತ್ತೆ. ಹಾಗಾಗಿ ಇಲ್ಲೂ ಕೂಡ ಪೀಸಾ ಆ್ಯಕ್ಟಲ್ಲೂ ಕೂಡ ಟ್ರೆಡಿಷನಲ್ ಬಿಲೀಫ್ಗೆ ಮತ್ತು ಕಲ್ಚರಲ್ ಟ್ರೈಬಲ್ ಕಮ್ಯುನಿಟೀಸ್ಗಳ ಒಂದು ಏನು ಅವರ ಆಚರಣೆಗಳನ್ನು ರಕ್ಷಣೆ ಮಾಡೋದಕ್ಕೂ ಕೂಡ ಈ ಕಾಯ್ದೆಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೆ ಓನರ್ಶಿಪ್ ಆಫ್ ದ ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್. ನಾವು ಅರಣ್ಯದ ಕಿರು ಉತ್ಪಾದನೆಗಳನ್ನು ಏನು ಕರಿತೀವಿ ಅಂದರೆ ಫಾರೆಸ್ಟ್ ರೈಟ್ ಆ್ಯಕ್ಟ್ ಅಂತ ಏನಿದೆ 2006 ಬಂದಿರುವಂಥದ್ದು. ಇದು ಕೆಲವು ಪಟ್ಟಿಗಳನ್ನು ಮಾಡುತ್ತೆ. ಆ ಪಟ್ಟಿಗಳಲ್ಲಿ ಕೆಲವು ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಗಳನ್ನು ಲೀಸ್ಟ್ ಮಾಡುತ್ತೆ. ಅದರಲ್ಲಿ ಜೇನುತುಪ್ಪ ಮತ್ತು ಕಾಡಿನಲ್ಲಿರ್ತಕ್ಕಂಥ ಗಿಡಮೂಲಿಕೆಗಳು, ಎಲೆಗಳು, ಈ ರೀತಿಯಾದಂತಹ ಒಂದು ಅರಣ್ಯದ ಕಿರು ಉತ್ಪಾದನೆಗಳನ್ನು ಅಂದರೆ ದೊಡ್ಡ ದೊಡ್ಡ ಟಿಂಬರ್ಸ್ ಏನಿರ್ತವೆ ಇವೆಲ್ಲ ಮೇಜರ್ ಪ್ರಾಡಕ್ಟ್ಸ್ ಆಗುತ್ತೆ. ಅದನ್ನು ಹೊರತಾಗಿ ಇವರ ಜೀವನ ಉಪಾಯಕ್ಕಾಗಿ ಲೈವ್ಲಿಹುಡ್ಡಿಗೋಸ್ಕರ ಈ ಟ್ರೈಬಲ್ ಕಮ್ಯುನಿಟಿಯವರು ಅರಣ್ಯದ ಒಳಗೋಗಿ ಇವರು ಇದನ್ನು ಸಂಗ್ರಹಿಸೋದಕ್ಕೋಸ್ಕರ ಅವರ ಆರ್ಥಿಕವಾಗಿ ಸಬಲೀಕರಣಗೊಳಿಸೋದಕ್ಕೋಸ್ಕರ ಅವರಿಗೆ ಈ ರೀತಿಯಾದಂಥ ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಇದು ಮಾಡಿಕೊಡುತ್ತೆ. ಹಾಗೆ ಅವರಿಗೆ ಇದರ ಮೇಲೆ ಓನರ್ಶಿಪ್ಪನ್ನು ಕೂಡ ಇದು ಎಸ್ಟಾಬ್ಲಿಷ್ ಮಾಡುವಂಥದ್ದು ಈ ಪೀಸಾ ಆ್ಯಕ್ಟ್. ಹಾಗೆ ರೆಸೊಲ್ಯೂಷನ್ ಆಫ್ ದ ಲೋಕಲ್ ಡಿಸ್ಪ್ಯೂಟ್ಸ್. ಅವರಲ್ಲಿ ಉಂಟಾಗ್ತಕ್ಕಂತಹ ಒಂದು ಸ್ಥಳೀಯವಾದಂತಹ ವ್ಯಾಜ್ಯಗಳೇನಿರುತ್ತೆ ಅದು ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು ಇರ್ಬೋದು ಅಥವಾ ವೈವಾಹಿಕ ಜೀವನಕ್ಕೆ ಸಂಬಂಧಪಡುವಂಥದ್ದು ಇರ್ಬೋದು. ಎಕ್ಸೆಪ್ಟ್ ಕ್ರಿಮಿನಲ್ಸ್, ಕ್ರಿಮಿನಲ್ ಅಪರಾಧಗಳನ್ನು ಹೊರತುಪಡಿಸಿ ಸಿವಿಲ್ ಏನು ಪ್ರಕರಣಗಳಿರುತ್ತೆ ಈ ರೀತಿಯಾದಂಥವುಗಳನ್ನು ಇವರು ತಮ್ಮಲ್ಲೇ ಈ ವ್ಯಾಜ್ಯಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಲೋಕಲ್ ಡಿಸ್ಪ್ಯೂಟ್ಸ್ಗಳನ್ನು ಇವರು ಈ ರೆಸೊಲ್ಯೂಷನನ್ನು ಇವರು ಪಾಸ್ ಮಾಡ್ಬೋದು ಅನ್ನೋದನ್ನು ಪೀಸಾ ಆ್ಯಕ್ಟ್ ಹೇಳುವಂಥದ್ದು. ಹಾಗೆ ಪ್ರಿವೆನ್ಷನ್ ಆಫ್ ಲ್ಯಾಂಡ್ ಅಲಿನೇಷನ್. ಇಲ್ಲಿ ಭೂಮಿಯಿಂದ ಅವರನ್ನು ಹೊರಗಿಡುವಂಥದ್ದು, ಅವರಿಗೆ ಭೂಮಿಯಿಂದ ವಂಚನೆ ಆಗುವಂಥದ್ದನ್ನು ತಪ್ಪಿಸೋದು ಕೂಡ ಪೀಸಾ ಆ್ಯಕ್ಟಲ್ಲಿ ಹೇಳಿರುವಂಥದ್ದು. ಹಾಗೆ ಮ್ಯಾನೇಜ್ಮೆಂಟ್ ಆಫ್ ವಿಲೇಜ್ ಮಾರ್ಕೆಟ್. ಅಲ್ಲಿ ಅದೇ ಗ್ರಾಮದಲ್ಲಿ ಇರ್ತಕ್ಕಂತಹ ಅವರ ಒಂದು ಮಾರುಕಟ್ಟೆಗಳೇನಿರುತ್ತೆ ಅದರ ಮೇಲೆ ನಾವು ಇತರೆ ಪಂಚಾಯತ್ ರಾಜ್ ಆ್ಯಕ್ಟಲ್ಲಿ ನೋಡೋದ್ರ ಪ್ರಕಾರ ಅವರು ಅದಕ್ಕೆ ತೆರಿಗೆ ಹಾಕುವಂಥದ್ದು ವ್ಯವಸ್ಥೆಗಳು ಇರುತ್ತೆ. ಆದರೆ ಇಲ್ಲಿ ಈ ಮ್ಯಾನೇಜ್ಮೆಂಟ್ ಪೂರ್ತಿ ವಿಲೇಜ್ ಮಾರ್ಕೆಟ್ಗಳ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ಳೋದು ಕೂಡ ಈ ಗ್ರಾಮ ಸಭೆಗೆ ಕೊಡುವಂಥ ವಿಶೇಷ ಅಧಿಕಾರ ಆಗಿದೆ. ಹಾಗೆ ಎನಿ ಅನದರ್ ರೈಟ್ಸ್ ಇನ್ವಾಲ್ವಿಂಗ್ ದ ಶೆಡ್ಯೂಲ್ಡ್ ಟ್ರೈಬ್ಸ್. ಇದೊಂದು ವೈಡ್ ಆ್ಯಂಗಲಲ್ಲಿ ಕೊಟ್ಟಿರುವಂಥದ್ದು. ಇದೇ ರೀತಿ ಬುಡಕಟ್ಟು ಸಮುದಾಯಗಳಿಗೆ ಸಂಬಂಧಪಡುವಂಥ ಯಾವುದೇ ರೀತಿಯಾದಂಥ ಹಕ್ಕುಗಳು ಅದರೊಳಗಿತ್ತು ಇನ್ವಾಲ್ವ್ ಆಗಿತ್ತು ಅಂತಂದರೆ ಅಲ್ಲೂ ಕೂಡ ಗ್ರಾಮ ಸಭೆಯ ಒಂದು ನಿರ್ಧಾರಗಳು ಇಲ್ಲಿ ಅತಿ ಅವಶ್ಯಕ ಅನ್ನೋದನ್ನು ಈ ಪೀಸಾ ಆ್ಯಕ್ಟ್ ಅನ್ನು ಹೇಳ್ತಾ ಇದೆ. ಹಾಗೆ ಈಗ ಛತ್ತೀಸ್ಗಢ ಆ್ಯಸ್ ಫಾರ್ಮ್ಡ್ ಇಟ್ಸ್ ಸೆಟ್ ಆಫ್ ರೂಲ್ಸ್. ಇದನ್ನು ಈ ಛತ್ತೀಸ್ಗಢ ಈಗ ಅಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಏನಿದ್ದಾರೆ ಅದು ರಾಜ್ಯದ ಸುಮಾರು 35% ಈ ಛತ್ತೀಸ್ಗಢದಲ್ಲಿ ಇರುವಂಥದ್ದು ST ಟ್ರೈಬ್ಸ್ ಆಗಿದೆ. ಹಾಗಾಗಿ ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಇರುವಂತಹ ಒಂದು ರಾಜ್ಯದಲ್ಲಿ ಈಗ ಪೀಸಾ ಆ್ಯಕ್ಟ್ನ ಅವ್ರು ತರ್ತಿರ್ತಕ್ಕಂಥ ಒಂದು ಕ್ರಮ ಏನಿದೆ ಅದು ನಿಜವಾಗ್ಲೂ ಸ್ವಾಗತಾರ್ಹ. ಅದೇ ರೀತಿಯಾಗಿ ಬೇರೆ ರಾಜ್ಯಗಳು ಕೂಡ
ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದ್ರೂ ಕೂಡ ಈ ಪೀಸಾ ಆ್ಯಕ್ಟ್ನ ತರೋದಕ್ಕೆ ಅವು ಆಸಕ್ತಿನ ತೋರಿಸ್ತಾ ಇಲ್ಲ. ಇನ್ನೂ ಹೆಚ್ಚಿನದಾಗಿ ಬೇರೆ ರಾಜ್ಯಗಳು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಹಾಗೆ ಈ ಪೀಸಾ ರೂಲ್ಸಲ್ಲಿ ಹೇಳಿರೋ ಪ್ರಕಾರವಾಗಿ ಅದರಲ್ಲಿ ಏನು ಗ್ರಾಮ ಸಭೆ ಇರುತ್ತೆ ಅದರಲ್ಲಿ ಪ್ರಮುಖವಾಗಿ 50%ನಷ್ಟು ಅದೇ ಸಮುದಾಯಕ್ಕೆ ಸೇರಿರಬೇಕು, ಅವರು ಬುಡಕಟ್ಟು ಜನಾಂಗದವರೇ ಆಗಿರಬೇಕು. ಮತ್ತು ಅದರಲ್ಲಿ 25%ನಷ್ಟು ಮಹಿಳೆಯರಿಗೆ ಇಲ್ಲಿ ಒಂದು ಸ್ವತಂತ್ರವನ್ನು ಕೊಡಲೇಬೇಕು. ಇದರಿಂದ ರಿಯಲ್ ಎಂಪವರ್ಮೆಂಟ್ಗೆ ಇದು ಸಹಕಾರಿಯಾಗುತ್ತೆ. ನೋಡಿ, ಬೇರೆ ಟ್ರೈಬ್ಸ್, ಈಗ ವುಮೆನ್ ಅನ್ನೋ ಒಂದು ಟಾಪಿಕ್ ಏನಿದೆ ಅದು ಯಾವಾಗಲೂ ಸೋಷಿಯಲ್ ಇಶ್ಯೂ ಆಗಿರುತ್ತೆ. ಆಕೆ ಮುಖ್ಯ ಸಮಾಜದಿಂದ ಆಕೆ ಒಂದು ಡಿಸ್ಕ್ರಿಮಿನೇಷನ್ ಆಕೆ ಯಾವಾಗಲೂ ಫೇಸ್ ಮಾಡ್ತಾನೆ ಇರ್ತಾಳೆ, ಒಂದು ತಾರತಮ್ಯ ಆಕೆ ಎದುರಿಸ್ತಾನೆ ಇರ್ತಾಳೆ. ಅದರಲ್ಲೂ ಟ್ರೈಬ್ ವುಮೆನ್ ಆಗಿತ್ತು ಅಂತಂದರೆ ಅಲ್ಲಿ ಲಿಂಗ ತಾರತಮ್ಯ ಇರುತ್ತೆ, ಹಾಗೆ ಜಾತಿ ತಾರತಮ್ಯನೂ ಇರುತ್ತೆ. ಈ ಎರಡನ್ನೂ ಮೀರಿ ಆಕೆ ಈ ರಾಜಕೀಯದ ಶಕ್ತಿ ಒಳಗೆ ಪ್ರವೇಶ ಪಡಿಬೇಕು ಅನ್ನೋದಕ್ಕೆ ಪ್ರಮುಖವಾದಂಥ ಒಂದು ಅಂಶವನ್ನು ಪರಿಗಣಿಸಿ ಇಲ್ಲಿ ವುಮೆನ್ ಎಂಪವರ್ಮೆಂಟ್ಗೆ ಸಹಾಯ ಆಗೋ ರೀತಿಯಲ್ಲಿ ಪೀಸಾ ಆ್ಯಕ್ಟ್ ಆಕೆಗೂ ಕೂಡ ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥದ್ದಾಗಿದೆ. ಸ್ನೇಹಿತರ, ಮೂರನೇ ವಿಚಾರ, ಫೇರ್ ಟ್ರಯಲ್ಸ್ ಗೋಸ್ ಬಿಹೈಂಡ್ ಕೋರ್ಟ್ ಟು ದ ಪೊಲೀಸ್ ಆ್ಯಂಡ್ ಮೀಡಿಯಾ. ಇದು ಪ್ರಮುಖವಾಗಿ ಪೊಲೀಸ್ ಮತ್ತು ಮೀಡಿಯಾಗಳು ಏನು ಇತ್ತೀಚಿನ ಚೀಫ್ ಜಸ್ಟಿಸ್ ಎನ್ ವಿ ರಮಣ ಅವರು ಹೇಳಿರೋ ಪ್ರಕಾರವಾಗಿ ಮೀಡಿಯಾಗಳು ಒಂದು ರೀತಿಯಾದಂಥ ಕಾಂಗರು ಕೋರ್ಟ್ಗಳಾಗಿ ಕೆಲಸ ಮಾಡ್ತಾ ಇದೆ. ತಾವಾಗೇ ಒಂದು ಪ್ರಕರಣಗಳನ್ನು ಅವು ತೆಗೆದುಕೊಳ್ತವೆ, ಅವೇ ಅಡ್ಜುಡಿಕೇಟಿಂಗ್ ಮಾಡ್ತವೆ, ಅವರೇ ಅಪರಾಧಿ ಯಾರು ಅಂತ ತೀರ್ಮಾನ ಮಾಡ್ತಾರೆ, ನಿರಪರಾಧಿ ಯಾರು ಅಂತ ತೀರ್ಮಾನ ಮಾಡ್ತಾರೆ. ಅದ್ರ ಮೇಲೆ ಅವರೇ ಶಿಕ್ಷೆಯನ್ನು ಘೋಷಣೆ ಮಾಡುವಂಥದ್ದು ಅಥವಾ ಅವರೇ ಅಪರಾಧಿಯನ್ನಾಗಿ ಘೋಷಣೆ ಮಾಡುವಂಥ ಕೆಲಸಗಳನ್ನು ಈ ಮೀಡಿಯಾಗಳು ಮಾಡ್ತಾ ಇದೆ. ಮೀಡಿಯಾವನ್ನು ನಾವು ಪ್ರಜಾಪ್ರಭುತ್ವದ ಒಂದು 4ನೇ ಪ್ರಮುಖ ಸ್ತಂಭ ಅಂತ ಕರಿತೀವಿ. 4ನೇ ಆಧಾರ ಸ್ತಂಭ ಆಗಿರ್ತಕ್ಕಂಥ ಒಂದು ಅಂದರೆ ಜವಾಬ್ದಾರಿಯನ್ನು ಮರೆತು ನ್ಯಾಯಾಂಗ, ರಾಜ್ಯಾಂಗ, ಶಾಸಕಾಂಗ ಇವು ಯಾವುದಾದ್ರೂ ಕೂಡ ಮೈಮರೆತರೆ ಅಥವಾ ತಪ್ಪಾಗಿ ಹೆಜ್ಜೆ ಇಟ್ಟಾಗ ನಾಗರಿಕ ಸಮಾಜವನ್ನು ಎಚ್ಚರಿಗೊಳಿಸುವಂಥ ಪ್ರಮುಖವಾದಂಥ ಕಾರ್ಯ ಯಾರ್ದಾಗಿರುತ್ತೆ ಅಂತಂದರೆ ಈ ಮೀಡಿಯಾದಾಗಿರುತ್ತೆ. ಯಾಕೆ ಅಂತಂದರೆ ಅವರು ಸಮಾಜದ ಜನರ ಒಂದು ಅಭಿಪ್ರಾಯಗಳನ್ನು ರೂಪಿಸುವಂತಹ, ಅವರ ಅಭಿಪ್ರಾಯಗಳನ್ನು ಮಾರ್ಪಡಿಸುವ, ಬದಲಾವಣೆ ಮಾಡುವಂಥ ಎಲ್ಲ ಶಕ್ತಿ ಈ ಮೀಡಿಯಾಗಳಿಗೆ ಇರುವಂಥದ್ದು. ಅದರಲ್ಲೂ ಈಗ ನಾವು ಸೋಷಿಯಲ್ ಮೀಡಿಯಾ ಅಂತ ನೋಡ್ತೀವಿ, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟೆಡ್ ಮೀಡಿಯಾ, ಹಲವಾರು ರೀತಿಯ ಮೀಡಿಯಾಗಳಿರೋದ್ರಿಂದ ಸರ್ಕಾರ ಪ್ರಿಂಟೆಡ್ ಮೀಡಿಯಾ ಮೇಲೆ ಕಂಟ್ರೋಲನ್ನು ಹೊಂದಿರತಕ್ಕಂಥದ್ದು, ಹಾಗೆ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಮ್ಗಳ ಮೇಲೆ ಕಂಟ್ರೋಲನ್ನು ಹೊಂದಿರತಕ್ಕಂಥದ್ದು. ಆದರೆ ಸೋಷಿಯಲ್ ಮೀಡಿಯಾಗಳ ಮೇಲೆ ಕಂಟ್ರೋಲ್ನ ನಿಗದಿತವಾಗಿ ಅದನ್ನು ನಿಯಂತ್ರಿಸೋದಕ್ಕೋಸ್ಕರ ಯಾವುದೇ ಸಮರ್ಪಕವಾದಂತಹ ಕಾನೂನುಗಳು ದೇಶದಲ್ಲಿ ಇಲ್ಲದೇ ಇರುವಂಥದ್ದು. ಹಾಗೆ ಡಾಟಾ ಪ್ರೈವಸಿ ಅದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ವೈಯಕ್ತಿಕ ಮಾಹಿತಿಯನ್ನು ರಕ್ಷಣೆ ಮಾಡುವಂತಹ ನಮ್ಮಲ್ಲಿ ಯಾವುದೇ ಸಮಗ್ರವಾದಂತಹ ಕಾನೂನಿನ ಕೊರತೆ ಇರೋದ್ರಿಂದ ಈ ಮೀಡಿಯಾಗಳು ತಾವಾಗೇ ಯಾವುದಾದ್ರೂ ಅಪರಾಧದ ಪ್ರಕರಣವನ್ನು ನಡೀತಾ ಇರುವಾಗ ಪೊಲೀಸರಿಂದ ಮಾಹಿತಿನ ಪಡೆದು ಆ ಕ್ರಿಮಿನಲ್ ಯಾರಿದ್ದಾನೆ ಅದ್ರ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಷನ್ನ ಪೊಲೀಸರಿಂದ ಲೀಕ್ ಮಾಡಿಸಿ ತಾನೇ ಒಂದು ಕಾಂಗರು ಕೋರ್ಟ್ ಆಗಿ, ತಾನೇ ಒಂದು ಪರ್ಯಾಯ ಹೆಚ್ಚುವರಿ ನ್ಯಾಯಾಂಗ ವ್ಯವಸ್ಥೆಯಾಗಿ ಈ ಮೀಡಿಯಾಗಳು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನ್ಯಾಯಾಂಗ ಇದನ್ನು ಟೀಕೆ ಮಾಡಿದೆ. ಹಾಗೆ ನಾಗರಿಕ ಸಮಾಜನೂ ಕೂಡ ಅದರ ನೈಜ ಆ ಪ್ರಕರಣದಲ್ಲಿ ಯಾರು ತಪ್ಪಿತಸ್ಥ ಕೊನೆಗೆ ಗೊತ್ತಾಗ್ತಾನೋ, ಅಥವಾ ಮೀಡಿಯಾಗಳು ಟ್ರಯಲ್ ಮಾಡಿರೋ ರೀತಿಯಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿನ ಈತ ತಪ್ಪಿತಸ್ಥ ಅಂತೇಳಿ ಮೀಡಿಯಾಗಳೇ ಘೋಷಣೆ ಮಾಡಿರುತ್ತೆ. ಅದರಿಂದ ಸಮಾಜದಲ್ಲಿ ಆ ವ್ಯಕ್ತಿಯ ಮೇಲೆ ಇದ್ದಂತಹ ಭಾವನೆಗಳು ಜನರಿಗೆ ಬದಲಾವಣೆ ಆಗಿರ್ತವೆ. ಅವನ ಮೇಲೆ ಒಂದು ನೆಗೆಟಿವ್ ಆದಂಥ ಒಂದು ಅವರಿಗೆ ಒಂದು ಅನಿಸಿಕೆ ಶುರುವಾಗೋಕ್ಕೆ ಆಗಿರುತ್ತೆ. ಆದರೆ ಪ್ರಕರಣದಲ್ಲಿ ಆತ ನಿರಪರಾಧಿ ಅಥವಾ ನಿರ್ದೋಷಿ ಅಂತ ಒಂದು ಪ್ರೂವ್ ಆದಾಗ ಆದರೆ ಸಮಾಜ ಅವನನ್ನು ನಿರ್ದೋಷಿಯಾಗಿ ಅಷ್ಟು ಬೇಗ ಒಪ್ಪಲ್ಲ. ಯಾಕಂದರೆ ಇವರು ಆಲ್ರೆಡಿ ಮೀಡಿಯಾಗಳಿಂದ ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ಆ ವ್ಯಕ್ತಿಯ ಬಗೆಗೆ ಇವರಿಗೆ ಗೌರವ ಮೂಡಲ್ಲ. ಹಾಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೂ ಕೂಡ ಇವರಿಗೆ, ಮಾಮೂಲಿ ಜನಕ್ಕೆ ಮೀಡಿಯಾದಿಂದ ಆಲ್ರೆಡಿ ಇನ್ಫ್ಲೂಯೆನ್ಸ್ ಆಗಿರೋ ಕಾರಣದಿಂದ ನ್ಯಾಯಾಂಗ ವ್ಯವಸ್ಥೆ ಮೇಲೂ ಕೂಡ ಇವರು ಅಪನಂಬಿಕೆ ಶುರುವಾಗುವಂಥದ್ದು. ಇವೆಲ್ಲದರ ಹಿಂದಿರುವಂಥದ್ದು ಈ ಮೀಡಿಯಾಗಳು ಯಾವ ರೀತಿಯಾಗಿ ಅಭಿಪ್ರಾಯಗಳನ್ನು ಬದಲಾಯಿಸ್ತವೆ ಅನ್ನೋದನ್ನು ನಾವು ಈ ಸುಶಾಂತ್ ಸಿಂಗ್ ರಜಪೂತ್ ಕೇಸಲ್ಲಿ ನೋಡಿದ್ದೀವಿ. ಅದರಲ್ಲಿ ರೇಖಾ ಚಕ್ರವರ್ತಿಯನ್ನು ಆಕೆಯನ್ನು ನಿರಪರಾಧಿ ಅಂತೇಳಿ ಕೋರ್ಟ್ ಬಿಡುಗಡೆಗೊಳಿಸಿದ್ರು ಕೂಡ ಆ ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ಇವೇ ಟ್ರಯಲ್ ಮಾಡಿ ಆಕೆಯನ್ನು ನಿರ್ದೋಷಿಯಾಗಿ ಮಾಡಿ ಯಾವ ರೀತಿಯಲ್ಲಿ ಇವಳು ಈ ಅಪರಾಧಕ್ಕೆ ಲಿಂಕ್ ಆಗ್ತಾಳೆ ಅನ್ನೋದನ್ನೆಲ್ಲ ಇವರಾಗೆ ಕ್ರಿಯೇಟ್ ಮಾಡಿದರು. ಹಾಗೆ ಶಶಿ ತರೂರ್, ಸುನಂದ ಪುಷ್ಕರ್ ಕೇಸಲ್ಲೂ ಕೂಡ ಶಶಿ ತರೂರನ್ನೇ ಇಲ್ಲಿ ಅಪರಾಧಿಯನ್ನಾಗಿ ಘೋಷಣೆ ಮಾಡಿರುವಂತಹ ಹಲವಾರು ಮೀಡಿಯಾಗಳು ಟ್ರಯಲ್ ಆಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಇವರೆಲ್ಲರಿಗೂ ಮಾಹಿತಿ ಎಲ್ಲಿಂದ ಸಿಗುತ್ತೆ? ಹಾಗಾದರೆ ಈ ಪ್ರಕರಣಗಳು ದಾಖಲಾದ ನಂತರ ಅಂತಂದರೆ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರ್ತಾರೆ. ಪೊಲೀಸ್ ಟು ಬಿ ಎನ್ ಇಂಡಿಪೆಂಡೆಂಟ್ ಏಜೆನ್ಸಿ, ಅವರು ಸತ್ಯವನ್ನು ಒಂದು ಬಹಿರಂಗಗೊಳಿಸುವಂತಹ ಒಂದು ಸಂಸ್ಥೆಯಾಗಿ, ತನಿಖಾ ಸಂಸ್ಥೆಯಾಗಿ ಸ್ವತಂತ್ರವಾದಂತಹ ಸಂಸ್ಥೆಗಳಾಗಿರುತ್ತೆ. ಆದರೆ ಈ ಪೊಲೀಸರು ಇದ್ದಂತಹ ಅವರು ಯಾವುದಾದ್ರೂ ಒಂದು ಪೊಲಿಟಿಕಲ್ ಗೋಲ್ಗೋಸ್ಕರ, ಯಾವುದಾದ್ರೂ ಒಂದು ರಾಜಕೀಯದ ಉದ್ದೇಶಕ್ಕೋಸ್ಕರ ಅವರು ತಮ್ಮದೇ ಆದಂಥ ಒಂದು ಕಾರ್ಯಶೈಲಿಯಲ್ಲಿ ರಾಜಕೀಯ ಪಕ್ಷಗಳಿಗೆ ನೆರವಾಗೋ ರೀತಿಯಲ್ಲಿ ಇವರು ಕಾರ್ಯಾಚರಣೆ ಮಾಡಬಹುದಾಗಿದೆ ಪೊಲೀಸರು. ಹಾಗೆ ಅಂಥ ಸಂದರ್ಭದಲ್ಲಿ ಮೀಡಿಯಾಗೆ ಲೀಕ್ ಆಗುವಂತಹ ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಇವರು ತಮಗೆ ಬೇಕಾಗಿರೋ ರೀತಿಯಲ್ಲಿ ಮೀಡಿಯಾದವರು ಬದಲಾಯಿಸಿ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗೆ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಆಲ್ಟ್ ನ್ಯೂಸ್. ಜುಬೇರ್ ಅಹಮದ್ ಖಾನ್ ಕೇಸಲ್ಲಿ ಬೇಲ್ಗೆ ಹೋಗ್ತಿರ್ತಕ್ಕಂಥ ಒಂದು ಪ್ರಕರಣದಲ್ಲಿ ಆ ಪೊಲೀಸ್ ಅಧಿಕಾರಿ ಮೀಡಿಯಾಗಳಿಗೆ ಮಾಹಿತಿನ ಲೀಕ್ ಮಾಡಿದ್ರಿಂದ ಕೋರ್ಟು ಬೇಲನ್ನು ಸ್ಯಾಂಕ್ಷನ್ ಮಾಡೋದಕ್ಕಿಂತ ಮುಂಚೆನೇ ಈ ಮೀಡಿಯಾಗಳಿಗೆ ಈ ಮಾಹಿತಿ ಸಿಕ್ಕಿದ್ರಿಂದ ಅವರು ಮುಂಚೆನೇ ಕೋರ್ಟ್ ಜಡ್ಜ್ಮೆಂಟ್ ಬರೋದಕ್ಕಿಂತ ಮುಂಚೆನೇ ಇವರೇ ಅನೌನ್ಸ್ ಮಾಡಿದರು. ಹಾಗಾಗಿ ಈ ರೀತಿಯಾದಂತಹ ಪ್ರಕರಣಗಳಿದ್ದಾವೆ. ಇದರಲ್ಲಿ ಪೊಲೀಸವರು ಅನ್ನೋದು ಒಂದು ಕ್ರೂಷಿಯಲ್ ಸೋರ್ಸ್ ಆಗಿರುತ್ತೆ ಯಾವುದೇ ಮೀಡಿಯಾಗಳಿಗೆ. ಅವರು ಪೊಲೀಸವ್ರ ಹತ್ರನೇ ಎಲ್ಲ ಮಾಹಿತಿ ಇರುವಂಥದ್ದು. ಈ ಪೊಲೀಸವರಿಂದ ಮಾಹಿತಿ ಸೋರಿಕೆ ಆದ ನಂತರ
ಅದನ್ನು ಮೀಡಿಯಾಗಳು ಬಳಸೋದಕ್ಕೆ ಶುರು ಮಾಡ್ತವೆ. ಅವು ತಮಗೆ ಬೇಕಾದಂಥ ರೀತಿಯಲ್ಲಿ ಅಥವಾ ಆಡಳಿತ ಮಾಡುವಂಥ ಪಕ್ಷಗಳಿಗೆ ಪ್ರಿಯವಾಗುವ ರೀತಿಯಲ್ಲಿ ಇವು ಮಾಡುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಇದನ್ನು ನಾವು ರೊಮಿಳಾ ಥಾಪರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕೆಲವು ಸ್ಟ್ಯಾಟ್ಯುಟರಿ ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದೆ. ಅಂದರೆ ಶಾಸನಾತ್ಮಕವಾಗಿ ನಿರ್ಬಂಧಗಳನ್ನು ಹೇರಿದೆ. ಯಾವುದ್ರ ಮೇಲೆ ಪೊಲೀಸ್ಗಳು ಮೇಂಟೈನ್ ಮಾಡಬೇಕು, ಕಾನ್ಫಿಡೆನ್ಷಿಯಲಿಟಿನ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಹೇಳಿದೆ. ಅಂದರೆ ಈಗ ನಾವು ರೇಪ್ ವಿಕ್ಟಿಮ್ಸ್ ಯಾರಾಗಿರ್ತಾರೆ, ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂತಹ ಯಾರು ಸ್ತ್ರೀ ಇರ್ತಾಳೆ, ಆಕೆ ಮೈನರ್ ಆಗಿರ್ಬೋದು, ಬಾಲಕಿ ಆಗಿರ್ಬೋದು, ಅಥವಾ ಯಾವುದೇ ಮಹಿಳೆ ಆಗಿರ್ಬೋದು, ಆಕೆಯ ಒಂದು ಚಹರೆಯನ್ನು, ಆಕೆಯ ಒಂದು ಐಡೆಂಟಿಫಿಕೇಷನನ್ನು ಯಾವುದೇ ಮೀಡಿಯಾಗಳು ರಿವೀಲ್ ಮಾಡಬಾರ್ದು ಅನ್ನೋದೊಂದು ಸ್ಟ್ಯಾಟ್ಯುಟರಿ ರಿಸ್ಟ್ರಿಕ್ಷನನ್ನು ನಾವು ಯಾವುದು ಪೋಸ್ಕೋ ಆ್ಯಕ್ಟಲ್ಲೂ ಕೂಡ ನಾವು ನೋಡಿದ್ದೀವಿ. ಆ ಥರದ ಒಂದು ಪ್ರಕರಣಗಳಲ್ಲಿ ಮೀಡಿಯಾಗಳು ಸೈಲೆಂಟ್ ಆಗಿರುತ್ತೆ. ಹಂಗಾದ್ರೂ ಕೂಡ ಯಾವುದಾದ್ರೂ ಒಂದು ಅತ್ಯಾಚಾರದ ಪ್ರಕರಣದಲ್ಲಿ ಆಕೆಯ ಶಾಲೆಗೆ ಹೋಗಿ ಆಕೆಯ ಶಾಲೆ ಡೀಟೇಲ್ಸ್ಗಳನ್ನು ತೆಗೆದು ಪಬ್ಲಿಕ್ ಮೀಡಿಯಾಗಳಿಗೆ ಮುಂದೆ ತಂದಿರೋದನ್ನು ನಾವು ಹಿಂದಿನ ಬೇರೆ ಬೇರೆ ಪ್ರಕರಣಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ಈ ರೀತಿಯಾದಂಥದ್ದೊಂದು ಸ್ವಯಂ ನಿಯಂತ್ರಣವನ್ನು ಮೀಡಿಯಾಗಳು ಹೊಂದಬೇಕು ಅನ್ನೋದು ಪ್ರಮುಖವಾದಂಥ ಅಂಶ ಆಗುತ್ತೆ. ಇದನ್ನು ನಾವು ಎಥಿಕ್ಸ್ಗೂ ಕನೆಕ್ಟ್ ಮಾಡ್ಬೋದಾಗಿದೆ. ಎಥಿಕ್ಸ್ ಮೀಡಿಯಾ ರೋಲ್ ಏನಿರುತ್ತೆ ಸೊಸೈಟಿಲಿ ಜನರ ಅಭಿಪ್ರಾಯಗಳನ್ನು ಸದುದ್ದೇಶವಾಗಿ ಅದನ್ನು ಮಾರ್ಪಡಿಸೋ ರೀತಿಯಲ್ಲಿ ಮೀಡಿಯಾಗಳು ಕೆಲಸ ಮಾಡಬೇಕಾಗುತ್ತೆ. ಮತ್ತು ಸರ್ಕಾರದ ಮೇಲೆ ನಂಬಿಕೆ ಬರುವ ರೀತಿಯಲ್ಲಿ, ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನಂಬಿಕೆ ಬರುವ ರೀತಿಯಲ್ಲಿ, ಶಾಸಕಾಂಗ, ಕಾರ್ಯಾಂಗ ಈ ಎಲ್ಲರ ವ್ಯವಸ್ಥೆಗಳ ಮೇಲೆ ಜನಕ್ಕೆ ನಂಬಿಕೆ ಬರುವ ರೀತಿಯಲ್ಲಿ, ದೇಶದ ಸಾರ್ವಭೌಮತೆಗೆ ಧಕ್ಕೆ ಆಗದ ರೀತಿಯಲ್ಲಿ, ದೇಶದ ಒಂದು ರಕ್ಷಣೆಗೆ ಧಕ್ಕೆ ಆಗದ ರೀತಿಯಲ್ಲಿ, ಕೋಮು ಸಾಮರಸ್ಯವನ್ನು ಕದಡದೇ ಇರುವ ರೀತಿಯಲ್ಲಿ ಪತ್ರಿಕೆಗಳು ತಮ್ಮ ಜವಾಬ್ದಾರಿಯನ್ನು ಇಲ್ಲಿ ಅನುಸರಿಸಬೇಕಾಗುತ್ತೆ. ಆದರೆ ಆ ಪತ್ರಿಕಾ ಮಾಧ್ಯಮ ಏನಿದೆ ಅದು ತನ್ನ ಎಥಿಕ್ಸನ್ನು ಮೀರಿ ಅದಕ್ಕಿರ್ತಕ್ಕಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಸ್ವಯಂ ನಿಯಂತ್ರಣ ಇಲ್ಲದೇ ಎಲ್ಲ ವಿಷಯಗಳಿಗೂ ಇದು ಮೂಗು ತೋರಿಸುತ್ತೆ. ಎಲ್ಲರನ್ನೂ ಇದು ಜಡ್ಜ್ ಮಾಡೋವಂಥ ಕೆಲಸನ ಈ ಮೀಡಿಯಾಗಳು ಮಾಡುತ್ತೆ. ಅದು ವಿತೌಟ್ ವೆರಿಫಿಕೇಷನ್ ಏನೂ ಇಲ್ಲದೇ ಪೊಲೀಸರು ಕೂಡ ಇನ್ಫಾರ್ಮೇಷನ್ ಆಧಾರದ ಮೇಲೆ ತಮಗೆ ತಾವೇ ಸೃಷ್ಟಿ ಮಾಡಿ ಕೆಲವು ಪ್ರಕರಣಗಳನ್ನು ಇದೇ ಅಡ್ಜುಡಿಕೇಟ್ ಮಾಡಿ, ಟ್ರಯಲ್ ಮಾಡಿ, ವರ್ಡಿಕ್ಟ್ ಕೊಡೋವಂಥದ್ದನ್ನು ಎಲ್ಲದನ್ನು ಕೂಡ ನೋಡ್ತೀವಿ. ಇದನ್ನೆಲ್ಲದನ್ನು ನಾವು ಕಾಂಗರೂ ಕೋರ್ಟ್ ಅಂದರೆ ಪರ್ಯಾಯವಾಗಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆಯಾಗಿ ಇವು ರೂಪುಗೊಳ್ತಾ ಇದ್ದಾವೆ ಅನ್ನೋದನ್ನು ನ್ಯಾಯಮೂರ್ತಿ ರಮಣ ಅವರವರು ಕೂಡ ಕ್ರಿಟಿಸೈಸ್ ಮಾಡಿದರು. ಹಾಗೆ ಮೇಕಿಂಗ್ ಶ್ಯೂರ್ ಯಾವುದೇ ಮಾಹಿತಿ ಬರುವಂಥದ್ದು ಅವ್ರಿಗೆ ನಾವು ಸಾರ್ವಜನಿಕರಿಗೆ ಮುಂದಿಡೋಕ್ಕಿಂತ ಮುಂಚೆ ಅದನ್ನು ನಾವು ಖಚಿತಪಡಿಸ್ಕೊಳ್ಬೇಕು ಅನ್ನೋ ಒಂದು ತಾಳ್ಮೆಯ ಮನೋಭಾವನೆ ಕೂಡ ಮಾಧ್ಯಮ ವರ್ಗಕ್ಕೆ ಇತ್ತೀಚಿನದಲ್ಲಿ ಇಲ್ಲದೇ ಇರುವಂಥದ್ದು. ಇದನ್ನು ನಾವು ಮಂಗಳೂರು ಇಶ್ಯೂ ಕಳೆದ ವಾರ ಕರಾವಳಿ ಭಾಗದಲ್ಲಿ ಆಗದಂತಹ ಕೊಲೆಗಳ ವಿಚಾರದಲ್ಲೂ ಕೂಡ ಅದನ್ನು ಬೇರೆ ಬೇರೆ ರೀತಿಯಾಗಿ ಮಾಧ್ಯಮ ವರ್ಣಿಸೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಮಂಗಳೂರು ಕಮಿಷನರ್ ಅವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟು ಸೋಷಿಯಲ್ ಮೀಡಿಯಾದವರು ಇದರಿಂದ ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಕೇಸಿಗೆ ಇದು ತೊಂದರೆ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಮಂಗಳೂರು ಕಮಿಷನರ್ ಅವರು ಮೀಡಿಯಾಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಈಗಾಗಲೇ ನಾವು ಸುಶಾಂತ್ ಸಿಂಗ್ ಕೇಸಲ್ಲಿ ಏನಾಗಿದೆ ಅನ್ನೋದನ್ನು, ಹಾಗೆ ಶಶಿ ತರೂರ್ ಕೇಸಲ್ಲೂ ಕೂಡ ಇದನ್ನು ನೋಡಿದ್ದೀವಿ. ಯಾರು ಅಪರಾಧಿಗಳು ಅಂತೇಳಿ ಇವರೇ ಘೋಷಣೆ ಮಾಡಿರುವಂಥದ್ದು, ಇವರೇ ಎನ್ಕ್ವೈರಿ ಮಾಡಿರುವಂಥದ್ದನ್ನು ನಾವು ಮೀಡಿಯಾಗಳಲ್ಲಿ ನಾವು ನೋಡಿದ್ದೀವಿ. ಹಾಗಾದರೆ ಇದಕ್ಕೆ ಒಂದು ಸಲಹೆಗಳು ಏನು ನಾವು ಕೊಡ್ಬೋದು ಅಂತಂದರೆ, ಡಿಮ್ಯಾಂಡ್ ಸ್ಟ್ರಾಂಗ್ ರೆಗ್ಯುಲೇಷನ್ಸ್ ಆಫ್ ಕಮ್ಯುನಿಕೇಷನ್ ಚಾನಲ್ಸ್ ಬಿಟ್ವೀನ್ ಲಾ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಮೀಡಿಯಾ. ಲಾ ಎನ್ಫೋರ್ಸ್ಮೆಂಟ್ ಮಾಡುವಂತಹ ಈ ಪೊಲೀಸ್ ವ್ಯವಸ್ಥೆ ಏನಿದೆ ಹಾಗೂ ಮಾಧ್ಯಮ, ಈ ಎರಡರ ನಡುವೆ ಒಂದು ಸ್ಟ್ರಾಂಗ್ ರೆಗ್ಯುಲೇಷನ್ ಬೇಕಾಗುತ್ತೆ. ಇವರಿಗೆ ಇನ್ಫಾರ್ಮೇಷನ್ನ ಕೊಡೋವಂಥದ್ದು ಕಮ್ಯುನಿಕೇಷನ್ ಏನಿದೆ ಇದರ ಮೇಲೆ ಒಂದು ಸ್ಟ್ರಾಂಗ್ ರೆಗ್ಯುಲೇಷನ್ನ ಹಾಕಬೇಕಾಗುತ್ತೆ. ಈಗಾಗಲೇ ಭಾರತದಲ್ಲಿ ನಾವು IT ಕಾಯ್ದೆನ 2000 ಅದರಲ್ಲಿ ಸೆಕ್ಷನ್ 69ನ ಮಾತ್ರ ನೋಡ್ತೀವಿ. ಆದರೆ ಪೊಲೀಸ್ ಮೇಲೆ ಯಾವುದೇ ರೀತಿಯಾದಂತಹ ಏನು ಸ್ಟ್ಯಾಟ್ಯುಟರಿ ರೆಗ್ಯುಲೇಷನ್ಸ್ ಮಾತ್ರನೇ ಇದ್ದಾವೆ. ಆದರೆ ಆ್ಯಕ್ಟ್ಗಳಾಗಿ ಒಂದು ಕಠಿಣವಾದಂತಹ ಕಾನೂನುಗಳು ಪೊಲೀಸರು ಮಾಹಿತಿ ನೀಡಿದರೆ ಇವರಿಗಿಷ್ಟು ಪೆನಾಲ್ಟಿ ಅಥವಾ ಈ ಥರದ್ದು ಅನ್ನೋದನ್ನು ಯಾವುದೇ ರೀತಿಯಾದಂತಹ ಪ್ರಕರಣದಲ್ಲಿ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಅದು ಎಕ್ಸೆಪ್ಟ್ ಓನ್ಲಿ ಏನು ರೇಪ್ ವಿಕ್ಟಿಮ್ಸ್ ವಿಚಾರದಲ್ಲಿ ಮೀಡಿಯಾಗಳು ಸ್ವಲ್ಪ ಸೀಕ್ರೆಸಿನ ಮೇಂಟೈನ್ ಮಾಡ್ತವೆ. ಆದರೆ ಬೇರೆ ವಿಚಾರಗಳಲ್ಲಿ, ಬೇಲ್ ತಗೊಳ್ಳೋವಂಥ ವಿಚಾರದಲ್ಲಿ ಅಥವಾ ಸೆಡಿಷನಲ್ಲಿ, UAPA ಕೇಸ್ಗಳಲ್ಲಿ ಬಂಧಿತರಾಗಿರ್ತಕ್ಕಂಥ ಆರೋಪಿಗಳ ವಿಚಾರಣೆಯನ್ನು, ಅವರ ವಿವರಣೆಯನ್ನು, ಅವರು ಎಲ್ಲದನ್ನು ಇವೇ ಜಡ್ಜ್ ಮಾಡೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಒಂದು ಸ್ಟ್ರಾಂಗ್ ರೆಗ್ಯುಲೇಷನ್ ಬೇಕಾಗಿದೆ ಕಮ್ಯುನಿಕೇಷನ್ನ ಕಂಟ್ರೋಲ್ ಮಾಡೋದಕ್ಕೆ. ಹಾಗೆ ಸೆಲ್ಫ್ ರೆಗ್ಯುಲೇಷನ್ ಸೆಟಪ್ ಸಚ್ಚಾಸನೆ ಈಗಾಗಲೇ ದೇಶದಲ್ಲಿ ಸ್ವಯಂ ನಿಯಂತ್ರಿತ ಒಂದು ವ್ಯವಸ್ಥೆಗೆ ಮೀಡಿಯಾಗಳೇ ಒಂದು ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅನ್ನೋದೊಂದಿದೆ. ಹಾಗೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ಅನ್ನೋದು ಕೂಡ ಇದೆ. ಈ ಎರಡರಲ್ಲೂ ಕೂಡ ಮೆಂಬರ್ ಆಗಿರುವಂಥವರು ಸ್ವಯಂ ನಿಯಂತ್ರಣವನ್ನು ಹೊಂದಿರಬೇಕು. ಹಾಗೆ ಮಾಧ್ಯಮದ ನೈತಿಕತೆಯನ್ನು ಕಾಪಾಡ್ತೀವಿ ಅನ್ನೋದನ್ನು ತಮಗೆ ತಾವೇ ಒಂದು ನಿಯಂತ್ರಣವನ್ನು ಏರ್ಕೊಳ್ಳುವಂಥದ್ದಕ್ಕೆ ಈ ಎರಡೂ ಅಥಾರಿಟಿಗಳು ಮತ್ತು ಫೌಂಡೇಶನ್ ಎರಡೂ ಕೂಡ ಸಂಸ್ಥೆಗಳು ಮಾಡಿಕೊಂಡಿದೆ. ಆದರೆ ಇದರೊಳಗಿರ್ತಕ್ಕಂಥ ಯಾವುದಾದ್ರೂ ಮಾಧ್ಯಮಗಳು ಅವು ಇದನ್ನು ಮೀರಿ ನಡೆದರೆ ಅವ್ರ ಮೆಂಬರ್ಶಿಪ್ನ ನಾವು ಕ್ಯಾನ್ಸಲ್, ಯಾವುದಾದ್ರೂ ಒಂದು ಮೀಡಿಯಾನೇ ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡೋದ್ರ ಮೂಲಕ ಈ ಎರಡೂ ಸಂಸ್ಥೆಗಳಿಂದ ದೂರ ಉಳಿಯುತ್ತೆ. ಹಾಗಾಗಿ ಅದೊಂದು ವೀಕ್ ರೆಗ್ಯುಲೇಟರಿ ಆಗಿರುವಂಥದ್ದು ವ್ಯವಸ್ಥೆ ಆಗಿದೆ. ಹಾಗಾಗಿ ಇದಕ್ಕೊಂದು ಸ್ಟ್ರಾಂಗ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಬೇಕು ಅನ್ನೋದನ್ನು ನಾವಿಲ್ಲಿ ಪಾಯಿಂಟ್ಔಟ್ ಮಾಡ್ಬೋದು. ಹಾಗೆ ಅವೇವರ್ ವಿತ್ ಇನ್ಕ್ರೀಸಿಂಗ್ ಕಾಲ್ ಫಾರ್ ಮೀಡಿಯಾ ರೆಗ್ಯುಲೇಷನ್. ಈಗಾಗಲೇ ಕೇಂದ್ರ ಸರ್ಕಾರನೂ ಕೂಡ ಸಾಮಾಜಿಕ ಜಾಲತಾಣಗಳನ್ನು ನಿಯಂತ್ರಿಸೋದಕ್ಕೆ IT ರೂಲ್ಸ್ಗಳನ್ನು ತಂದಿತ್ತು ಕಳೆದ ವರ್ಷ. ಹಾಗೆ
ಪ್ರಿಂಟಿಂಗ್ ಮೀಡಿಯಾಗೂ ಬೇರೆ ರೂಲ್ಸ್ ಇರುವಂಥದ್ದು, ಈ ಎಲೆಕ್ಟ್ರಾನಿಕ್ ಮೀಡಿಯಾಗೆ ರೂಲ್ಸ್ ಬೇರೆ ಅಂತಿರೋಂಥದ್ದು, ಸೋಷಿಯಲ್ ಮೀಡಿಯಾಗಳಿಗೆ ರೂಲ್ಸ್ ಬೇರೆ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ನಾವು ಪರಿಗಣಿಸಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಬಲಿಷ್ಠವಾದ ಕಾನೂನಿನ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ಹೇಳ್ಬೋದಾಗಿದೆ. ಹಾಗೆ ಹೆಚ್ಚಿನದಾಗಿ ನಾವು ಈ ಪ್ರೆಸ್ ಮೀಡಿಯಾ ಮೇಲೆ ಕಂಟ್ರೋಲ್ನ ಮಾಡೋಕ್ಕೆ ಹೋದರೆ ಪ್ರೆಸ್ ಫ್ರೀಡಮ್ ಆಫ್ ಇಂಡೆಕ್ಸ್ ನಮಗೆ ಅದರಲ್ಲಿ ಜಾಗತಿಕವಾಗಿ ನಮ್ಮ ಸ್ಥಾನ ಕುಸಿತ ಬರುತ್ತೆ. ಇದರಿಂದ ಮತ್ತೆ ಪ್ರೆಸ್ಗೆ ಇಲ್ಲಿ ಅವಕಾಶ ಇಲ್ಲ, ಮಾಧ್ಯಮಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಸ್ವತಂತ್ರ ಒಂದು ಹೇಳಿಕೆಗಳನ್ನು ಕೊಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಮತ್ತೆ ಇದೇ ಮಾಧ್ಯಮಗಳು ಜಗತ್ತಿನ ಮುಂದೆ ಭಾರತ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂಥ ಇದನ್ನು ಕೂಡ ನಾವು ನೋಡಿದ್ದೀವಿ. ಈ ಎರಡನ್ನೂ ಮನದಲ್ಲಿ ಇಟ್ಕೊಂಡು ಯಾವುದೇ ವ್ಯಕ್ತಿಯ ವೈಯಕ್ತಿಕ ಅವನ ಘನತೆಗೆ ಧಕ್ಕೆ ಆಗದೇ ಇರೋ ರೀತಿಯಲ್ಲಿ ಮಾಧ್ಯಮಗಳು ಕೆಲಸ ಮಾಡಬೇಕು ಅನ್ನೋದು ಆ ಮಾಧ್ಯಮಗಳ ಒಂದು ನೈತಿಕತೆಯೂ ಕೂಡ ಆ ಮಾಧ್ಯಮಗಳಿಗೆ ಇರಬೇಕು. ಹಾಗೆ ಈ ಮಾಧ್ಯಮಗಳು ತಮ್ಮ ಮಿತಿಯನ್ನು ಮೀರಿ ಪ್ರವರ್ತನೆ ಮಾಡುವಂಥ ಯಾವುದೆಲ್ಲ ಅವಕಾಶಗಳಿದ್ದಾವೆ ಆ ಅವಕಾಶಗಳನ್ನೆಲ್ಲವನ್ನು ಸರ್ಕಾರ ನಿರ್ಬಂಧಿಸೋದಕ್ಕೆ ಒಂದು ಸೂಕ್ತವಾದಂಥ ಒಂದು ಬ್ಯಾಲೆನ್ಸಿಂಗ್ ಆಗಿರುವಂಥ ಒಂದು ಆ್ಯಕ್ಟ್ಗಳನ್ನು ಕಾನೂನುಗಳನ್ನು ತರೋದು ಇಲ್ಲಿ ಅವಶ್ಯಕತೆ ಇದೆ. ಹಾಗೆ ಮಾಧ್ಯಮಗಳು ನಾವು ಹಿಂದೆ ಚರ್ಚೆ ಮಾಡಿರೋ ರೀತಿಯಲ್ಲಿ ಇಮ್ಮೆನ್ಸ್ ಪವರ್ ಟು ಶೇರ್ ದ ನರೇಟಿವ್ಸ್ ರಿಗಾರ್ಡಿಂಗ್ ಪಬ್ಲಿಕ್ ಕನ್ಸೆಪ್ಷನ್ಸ್, ಸಾರ್ವಜನಿಕರ ಅಭಿಪ್ರಾಯಗಳನ್ನು ಇದು ರೂಪಿಸುವಲ್ಲಿ ಮಾರ್ಪಡಿಸುವಲ್ಲಿ ಮಾಧ್ಯಮ ತುಂಬ ಪ್ರಬಲವಾಗಿದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು ಮಾಧ್ಯಮನ ನಿಯಂತ್ರಣವನ್ನು ಹೇಗೆ ಅಂಕೆಯಲ್ಲಿ ಇಡಬೇಕು ಅನ್ನೋದನ್ನು ಅವರೊಂದು ಚರ್ಚೆ ಮಾಡಿ ಒಂದು ಸಮಗ್ರವಾದಂಥ ಒಂದು ಕಾನೂನನ್ನು ತರೋದಕ್ಕೆ ಇಲ್ಲಿ ಇದೊಂದು ಸಮಯ ಬಂದಿದೆ ಅನ್ನೋದನ್ನು ನಾವು ಹೇಳ್ಬೋದಾಗಿದೆ. ಹಾಗೆ ಮೂರನೇ ಆರ್ಟಿಕಲ್, ರ್ಯಾಂಕಿಂಗ್ ದಟ್ ಮೇಕ್ ನೋ ಸೆನ್ಸ್. ಇದು ಪ್ರತಿ ವರ್ಷ MHRD ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಇತ್ತು, ಅದು ಈಗ ಅದರ ಹೆಸರು ಬದಲಾವಣೆಯಾಗಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನೋದಾಗಿದೆ. ಇದು ಪ್ರತಿ ವರ್ಷ ದೇಶದಲ್ಲಿರ್ತಕ್ಕಂಥ ಉನ್ನತ ಸಂಸ್ಥೆಗಳೇನಿದ್ದಾವೆ ಅದನ್ನು ಒಂದು ರ್ಯಾಂಕಿಂಗ್ನ ಪಟ್ಟಿನ ಅನೌನ್ಸ್ ಮಾಡ್ತಾ ಬರ್ತಾ ಇದೆ. ಇದು 2015ನೇ ಇಸ್ವಿಯಿಂದನೂ ಮಾಡ್ತಾ ಇದೆ. ಇದು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ಸಂಬಂಧಪಡುವಂಥದ್ದು. ಇದರಲ್ಲಿ ಮುಖ್ಯವಾದಂತಹ 5 ಅಂಶಗಳನ್ನು 5 ಮಾನದಂಡಗಳನ್ನು ಇಟ್ಟು ಈ ಸಂಸ್ಥೆಗಳನ್ನು ಇದು ರ್ಯಾಂಕಿಂಗಿಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು. ಆ 5 ಅಂಶಗಳನ್ನು ಯಾವ್ಯಾವುದು ಅಂತಂದರೆ ಟೀಚಿಂಗ್, ಲರ್ನಿಂಗ್, ರಿಸೋರ್ಸ್, ಅವರಲ್ಲಿ ಯಾವ ರೀತಿಯಾದಂಥ ಬೋಧನಾ ಕ್ರಮ ಇದೆ, ಅವರಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಏನಿದೆ ಅನ್ನೋದನ್ನು ಒಂದು ಅಂಶವನ್ನು ಪರಿಗಣಿಸುವಂಥದ್ದು. ಹಾಗೆ ಎರಡನೇದು ರಿಸರ್ಚ್ ಆ್ಯಂಡ್ ಪ್ರೊಫೆಷನಲ್ ಪ್ರಾಕ್ಟೀಸಸ್, ಇದರಲ್ಲಿ ರಿಸರ್ಚ್ಗೆ ಎಷ್ಟು ರೀತಿಯಾದಂಥ ಅವಕಾಶಗಳಿದೆ, ವೃತ್ತಿಪರತೆಗೆ ಇಲ್ಲಿ ಎಷ್ಟು ರೀತಿಯಾದಂಥ ಅವಕಾಶಗಳಿದೆ ಅನ್ನೋದನ್ನು ಎರಡನೇ ಅಂಶದಲ್ಲಿ ಗಮನಿಸ್ತಾರೆ. ಹಾಗೆ ಮೂರನೇ ಅಂಶದಲ್ಲಿ ಗ್ರ್ಯಾಜುಯೇಷನ್ ಔಟ್ಕಮ್ಸ್, ಅಲ್ಲಿ ಪದವಿಯನ್ನು ಪಡೆದಂತಹ ಹೊರಗಡೆ ಬರುವಂತಹ ವಿದ್ಯಾರ್ಥಿಗಳಿಗೆ ಎಷ್ಟು ಜನಗಳಿಗೆ ಉದ್ಯೋಗ ದೊರೆತಿದೆ, ಅವರು ಯಾವುದೇ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಅದಂದರೆ ಅದು ಕ್ವಾಲಿಟಿ ಆಫ್ ದ ಇನ್ಸ್ಟಿಟ್ಯೂಷನನ್ನು ನಮಗೆ ತೋರಿಸುವಂಥದ್ದು ಗ್ರ್ಯಾಜುಯೇಷನ್ ಔಟ್ಕಮ್ಸ್ನಲ್ಲಿ. ಹಾಗೆ ಔಟ್ರೀಚ್ ಆ್ಯಂಡ್ ಇನ್ಕ್ಲೂಸಿವಿಟಿ, ಈ ಸಂಸ್ಥೆ ಎಷ್ಟು ರೀತಿಯಾಗಿ ಬೇರೆ ಬೇರೆ ಸಮಾಜದಲ್ಲಿ ಇರ್ತಕ್ಕಂಥ ಕಾರ್ಯಗಳಿಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ, ಸರ್ಕಾರದ ಪರವಾಗಿ ಇದು ಎಷ್ಟೆಲ್ಲ ಕೆಲಸಗಳಿಗೆ ತಂತ್ರಜ್ಞಾನವನ್ನು ಒದಗಿಸ್ತಾ ಇದೆ ಅನ್ನೋದ್ರ ಮೇಲೆ 4ನೇ ಅಂಶವನ್ನು ನಾವು ಪರಿಗಣಿಸ್ಬೋದು. ಹಾಗೆ ಇನ್ನೊಂದು 5ನೇ ಅಂಶ ಪರ್ಸೆಪ್ಷನ್. ಈ ಪರ್ಸೆಪ್ಷನಲ್ಲಿ ಸಮಾಜ ಈ ಸಂಸ್ಥೆಯನ್ನು ಯಾವ ರೀತಿ ನೋಡುತ್ತೆ, ಇದಕ್ಕೆ ಎಷ್ಟು ರೀತಿಯಾದಂಥ ಗೌರವ ಮಾನ್ಯತೆ ಇದು ಸಮಾಜದಿಂದ ಸಿಗ್ತಾ ಇದೆ ಅನ್ನೋ ಅಂಶನೂ ಕೂಡ ಇಲ್ಲಿ ಈ 5 ಅಂಶಗಳನ್ನು MHRD ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈ ಅಷ್ಟು ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ರ್ಯಾಂಕಿಂಗ್ನ ಅನೌನ್ಸ್ ಮಾಡುವಂಥದ್ದಾಗಿದೆ. ಆದರೆ ಈಗ ಕ್ರಿಟಿಸೈಸ್ ಮಾಡ್ತಿರ್ತಕ್ಕಂಥ ಪಾಯಿಂಟ್ ಏನಿದೆ, ಇದು ಈಚ್ ಆಫ್ ದಮ್ ಈಸ್ ಅಸೈನ್ಡ್ ಸ್ಪೆಸಿಫಿಕ್ ವೇಟೇಜ್. ಇದರಲ್ಲಿ ಕೆಲವು ಯೂನಿವರ್ಸಿಟಿಗಳು, ಕಾಲೇಜ್ಗಳು ಇದನ್ನು ಎಲ್ಲ ರೀತಿಯಾಗಿ ವೆಯ್ಟೇಜ್ಗಳನ್ನು ನಾವು ಹಿಂದೆ ನೋಡಿರೋಂಥ 5 ಮಾನದಂಡಗಳ ಮೇಲೆ ತನ್ನದೇ ಆದಂಥ ಒಂದು ವೆಯ್ಟೇಜನ್ನು ಕೊಟ್ಟು ಈ ರ್ಯಾಂಕನ್ನು ಅನೌನ್ಸ್ ಮಾಡುವಂಥದ್ದಿದೆ. ಅದರಲ್ಲಿ ಕೆಲವು ಸಾರಿ ಯೂನಿವರ್ಸಿಟಿ ಲೀಸ್ಟಲ್ಲಿ ಕೊಡೋದಾದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಇದು ಈ ಟಾಪಲ್ಲಿರುವಂಥದ್ದು. ಹಾಗೆ ಓವರಾಲ್ ಕಾಲೇಜ್ ಲೀಸ್ಟ್ಗಳಲ್ಲಿ ನೋಡಿದ್ರೆ ನಾವು IIT ಮಡ್ರಾಸ್ ಫಸ್ಟ್ ಪ್ಲೇಸಲ್ಲಿ ಇರುವಂಥದ್ದು ಈ ವರ್ಷದ ರ್ಯಾಂಕ್ನಲ್ಲಿ. ನೋಡಿ ಇಲ್ಲಿ IIScನೂ ಕೂಡ ಫಸ್ಟಲ್ಲಿರುತ್ತೆ ಓವರಾಲ್ ಯೂನಿವರ್ಸಿಟಿ ಗ್ರೂಪಿಗೆ ಬಂದಾಗ. ಹಾಗೆ ಕಾಲೇಜುಗಳ ಇದರಲ್ಲಿ ಬಂದಾಗ ಪಟ್ಟಿಯಲ್ಲಿ IITಯಲ್ಲಿ ಪ್ರಥಮವಾಗಿ IIT ಮಡ್ರಾಸ್ ಸಂಸ್ಥೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯುವಂಥದ್ದು. ನೋಡಿ ಎರಡೆರಡು ರೀತಿಯಾದಂಥ ಗೊಂದಲಗಳನ್ನು ಈ ರ್ಯಾಂಕಿಂಗ್ ವ್ಯವಸ್ಥೆ ಒಳಗೊಂಡಿದೆ. ಇದರಲ್ಲಿರ್ತಕ್ಕಂಥ ಪ್ರಮುಖವಾದಂಥ ಕಾಂಟ್ರಡಿಕ್ಷನ್, ವೈರುಧ್ಯಗಳೇನು, ಇನ್ಕನ್ಸಿಸ್ಟೆನ್ಸಿ ಮತ್ತು ಫ್ಲಾಸ್, ಲೋಪದೋಷಗಳು ಏನು ಅನ್ನೋದನ್ನು ಅದರ ಮೆಥಡಾಲಜಿ ಅವರು ಅನುಸರಿಸ್ತಕ್ಕಂತಹ ಮಾರ್ಗ ಏನಿದೆ ಅದರಲ್ಲಿ ಕೆಲವು ಲೋಪದೋಷಗಳಿದೆ ಅನ್ನೋದನ್ನು ಕ್ರಿಟಿಸೈಸ್ ಮಾಡ್ತಿರುವಂಥ ಆರ್ಟಿಕಲ್. ಇದರಲ್ಲಿ NRF ಪ್ಲೇಸಸ್ ಸಮ್ ಪ್ರೈವೇಟ್ ಮಲ್ಟಿ ಡಿಸಿಪ್ಲಿನ್ ಇನ್ಸ್ಟಿಟ್ಯೂಷನ್ಸ್ ಹೈಯರ್ ದೆನ್ ಮೆನಿ ಪ್ರೆಸ್ಟೀಜಿಯಸ್ ನ್ಯಾಷನಲ್ ಲಾ ಯೂನಿವರ್ಸಿಟೀಸ್. ನೋಡಿ ದೇಶದಲ್ಲಿ ಸುಮಾರು ಪ್ರಮುಖವಾಗಿ ಪ್ರಸಿದ್ಧ ಆಗಿರ್ತಕ್ಕಂಥ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾನಿಲಯಗಳು ಏನಿದೆ ಅವುಗಳ ಒಂದು ಸರ್ಕಾರದ ವಿಶ್ವವಿದ್ಯಾನಿಲಯ ಏನಿದೆ ಕಾನೂನು, ಇವುಗಳ ರ್ಯಾಂಕ್ಗಳನ್ನು ಕಡಿಮೆ ಮಾಡಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಏನಿರುತ್ತೆ ಅದಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡುವಂಥದ್ದು, ಅವುಗಳಿಗೆ ರ್ಯಾಂಕನ್ನು ಕೊಡುವಂಥದ್ದನ್ನು ಮಾಡ್ತಾ ಇದೆ. ಈಗ ಸರ್ಕಾರಿ ಯಾವುದೇ ಲಾ ಸ್ಟೂಡೆಂಟ್ ಆಗಬೇಕು ಅಂತಿರೋನು ಕ್ಲಾಟ್ ಅಂತ ಎಕ್ಸಾಮ್ ಬರೀತಾನೆ, ಅದರಲ್ಲಿ ನನಗೆ ಸೀಟ್ ಸಿಗಲಿಲ್ಲ ಅಂತಂದರೆ ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅನ್ನೋದನ್ನು ಬರೀತಾನೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥದ್ದು ಕಾನೂನು ವಿಶ್ವವಿದ್ಯಾನಿಲಯಗಳಿಗೆ ಪದವಿ ಪ್ರವೇಶದ ಪರೀಕ್ಷೆ ಆಗಿರತಕ್ಕಂಥದ್ದು. ಇದರಲ್ಲಿ ಆತ ಸ್ಕೋರ್ ಕಡಿಮೆ ಆಯಿತು ಅಂತಂದರೆ ಅವನಿಗೆ ನ್ಯಾಷನಲ್ ಲಾ ಕಾಲೇಜ್ಗಳು ಯಾವುದೂ ಸಿಗಲಿಲ್ಲ ಅಂತಂದರೆ ಆಮೇಲೆ ಅವನು ಪ್ರೈವೇಟ್ ಕಾಲೇಜಿಗೆ ಬರುವಂಥದ್ದು. ಆದರೆ ಈ ರ್ಯಾಂಕಿಂಗ್ಗಳಲ್ಲಿ ಪ್ರೈವೇಟ್ ಕಾಲೇಜ್ಗಳಿಗೆ ಹೆಚ್ಚಿನ ರ್ಯಾಂಕನ್ನು ಕೊಡುವಂಥದ್ದು, ಸರ್ಕಾರಿ
ಭಾಗ ಆಗಿರುವಂಥ ಒಂದು ಸರ್ಕಾರದ ಲಾ ಯೂನಿವರ್ಸಿಟಿಗಳೇನಿದೆ ಅದರ ರ್ಯಾಂಕ್ಗಳನ್ನು ಕಡಿಮೆ ಮಾಡುವಂಥದ್ದನ್ನು ಈ NIRF ರ್ಯಾಂಕ್ಗಳಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ಇದರಲ್ಲಿ ಬಳಸ್ತಾ ಇರ್ತಕ್ಕಂಥ ಮೆಥಡಾಲಜಿಲಿ ಲ್ಯಾಕ್ ಆಫ್ ರಿಗರಸ್ ಸಿಸ್ಟಮ್ಸ್ ಆಫ್ ವೆರಿಫಿಕೇಷನ್ನ ಮಾಡೋವಂಥದ್ದು ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಮ ಸರಿಯಾಗಿ ಸೂಕ್ತವಾಗಿ ಇಲ್ಲ ಇರುವಂಥದ್ದು. ಆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳು ಏನು ಮಾಹಿತಿನ ಕೊಡುತ್ತೆ ಅದನ್ನು ಈ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅವರು ನೇರವಾಗಿ ತೆಗೆದುಕೊಂಡು ಅದರ ಮೂಲಕ ರ್ಯಾಂಕನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅವ್ರು ಕೊಡುವಂಥ ಡಾಟಾ ಎಷ್ಟು ಸೂಕ್ತವಾಗಿದೆ, ಇದು ಸರಿ ಇದೆಯಾ ಅಥವಾ ಇದರಲ್ಲಿ ಏನಾದರೂ ಲೋಪದೋಷಗಳಿದೆಯಾ, ಇವ್ರು ಕೊಡುವಂಥ ಮಾಹಿತಿಯಲ್ಲಿ ಸುಳ್ಳಿದೆಯಾ ಅನ್ನೋದನ್ನು ನೋಡೋದಕ್ಕೆ ಅವರು ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿಲ್ಲ. ಸೊ ವೆರಿಫಿಕೇಷನ್ ಅನ್ನೋದು ಇಲ್ಲಿ ಇಲ್ಲದೇ ಇರೋದ್ರಿಂದ ಅಂತಹ ಅಂಶಗಳು ಯಾವ್ಯಾವುದು, ಫ್ಯಾಕಲ್ಟಿ ಸ್ಟೂಡೆಂಟ್ ರೇಷಿಯೋ ಆಗಿರ್ಬೋದು, ಮತ್ತು ಅಲ್ಲಿರೋವಂತಹ ರಿಸೋರ್ಸ್ಗಳಾಗಿರ್ಬೋದು, ಈ ಥರದಲ್ಲಿ ಮತ್ತು ಸಮ್ ಫ್ಯಾಕಲ್ಟೀಸ್ ಇನ್ ಮೋರ್ ದೆನ್ ಒನ್ ಡಿಸಿಪ್ಲಿನ್ಸ್ ಅಂತಂದರೆ ಯಾವುದಾದ್ರೂ ಒಂದು ನ್ಯಾಷನಲ್ ಲೆವೆಲ್ ಕಾಲೇಜ್ಗಳಲ್ಲಿ ಅಥವಾ ಬೇರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಒಬ್ಬ ಲೆಕ್ಚರರು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಲ್ಲೂ ಇರ್ತಾರೆ, ಅದೇ ವ್ಯಕ್ತಿ ಮತ್ತು ಇನ್ನೊಂದು ಯಾವುದಾದ್ರು ಬೇರೆ ಸಬ್ಜೆಕ್ಟಲ್ಲೂ ಕೂಡ ಟೀಚಿಂಗ್ ಮಾಡೋ ಅದರಲ್ಲೂ ಇರ್ತಾರೆ. ಹಾಗಾಗಿ ಒಂದೇ ವ್ಯಕ್ತಿ ಇಲ್ಲಿ ಬೇರೆ ಬೇರೆ ವಲಯಗಳಿಗೆ ಕೆಲಸ ಮಾಡುವಂಥದ್ದು, ಆ ರೀತಿಯಾಗಿ ಸ್ಟೂಡೆಂಟು ಮತ್ತು ಫ್ಯಾಕಲ್ಟಿ ರೇಷಿಯೋಗಳು ಇಂಥ ಅಂಶಗಳನ್ನು ಯಾವುದೇ ರೀತಿಯಾದಂಥ ವೆರಿಫಿಕೇಷನ್ನ ಮಾಡ್ತಾ ಇಲ್ಲ. ನೇರವಾಗಿ ಅವ್ರು ಏನು ಕೊಡ್ತಾರೆ ಅದೇ ಡಾಟಾನ ನೇರವಾಗಿ ಇವರು ರ್ಯಾಂಕಿಂಗ್ ಘೋಷಣೆ ಮಾಡೋದಕ್ಕೆ ಸರ್ಕಾರ ಬಳಸ್ತಾ ಇದೆ. ಇದು ತಪ್ಪು ಅನ್ನೋದನ್ನು ಮೆಥಡಾಲಜಿಲಿ ಹೇಳಿರುವಂಥದ್ದು. ಹಾಗೆ NIRF ರಿಕ್ವೈರ್ಸ್ ದ ಡಾಟಾ ಸಬ್ಮಿಟೆಡ್ ಟು ಪಬ್ಲಿಷ್ಡ್ ಬೈ ಆಲ್ ದ ಪಾರ್ಟಿಸಿಪೇಟಿಂಗ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಆನ್ ದೇರ್ ವೆಬ್ಸೈಟ್ಸ್ ಸೊ ದಟ್ ಸಚ್ ಡಾಟಾ ಕ್ಯಾನ್ ಬಿ ಸ್ಕ್ರೂಟನೈಸ್ಡ್. ಕೊಡೋವಂಥ ಮಾಹಿತಿ ಏನಿರುತ್ತೆ, ಶಾಲಾ ಕಾಲೇಜುಗಳು ಏನು ಕೊಡ್ತಾ ಇದ್ದಾರೆ ಮಾಹಿತಿ, ಖಾಸಗಿ ಕಾಲೇಜಿನವರು ಅದರ ಮಾಹಿತಿಯನ್ನು ಅವ್ರು ಕೊಟ್ಟಂಥ ಮಾಹಿತಿಯನ್ನು ಕೂಡ ಸರ್ಕಾರ ತನ್ನ ಜಾಲತಾಣದಲ್ಲಿ ಇದನ್ನು ಒಂದು ಪಬ್ಲಿಷ್ ಮಾಡಬೇಕು. ಅದ್ರ ಮೂಲಕ ಸ್ಕ್ರೂಟನೈಸಿಗೆ ಇದು ಅನುಕೂಲ ಆಗುತ್ತೆ. ಅಂದರೆ ಇದು ಅದನ್ನ ಮತ್ತೆ ಪರೀಕ್ಷೆಗೆ ಒಳಪಡಿಸುವಂಥದ್ದು, ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದರೆ ಈ ರೀತಿಯಾದಂಥ ಪ್ರೈವೇಟ್ ಕಾಲೇಜವರು ಕೊಡುವಂಥ ಡಾಟಾಗಳನ್ನು ನೀವು ಪಬ್ಲಿಷ್ ಮಾಡ್ತಾ ಇಲ್ಲ, ಇದರಿಂದ ಒಂದು ಟ್ರಾನ್ಸ್ಪರೆನ್ಸಿ ಅನ್ನೋದು ಮೇಂಟೈನ್ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ವಾದ. ಸೊ ಈ ಮೆಥಡಾಲಜಿನ ಮಸ್ಟ್ ಬಿ ರಿವೈಸ್ಡ್ ಇನ್ ಕನ್ಸಲ್ಟೇಷನ್ ವಿತ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್. ಹಾಗಾಗಿ ಖಾಸಗಿ ಕಾಲೇಜುಗಳನ್ನು ಕೊಡೋದನ್ನು ನೇರವಾಗಿ ನೀವು ಮಾಹಿತಿನ ಸಂಗ್ರಹಿಸಿ ಅದರ ಮೇಲೆ ರ್ಯಾಂಕನ್ನು ಅನೌನ್ಸ್ ಮಾಡುವಂಥದ್ದು, ಅಥವಾ ಅವ್ರು ಕೊಟ್ಟಿದ್ದೆ ಸತ್ಯ ಅಂತ ಒಪ್ಕೊಳ್ಳೋವಂಥದ್ದು, ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡದೇ ಇರೋವಂಥದ್ದು, ಹಾಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಗಳನ್ನು ಲೋ ಗ್ರೇಡ್ ಮಾಡಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿಗೆ ಉತ್ತಮವಾದಂಥ ರ್ಯಾಂಕ್ಗಳನ್ನು ಕೊಡುವಂಥ ವ್ಯವಸ್ಥೆ ಏನಿದೆ ಇದು ದೂರ ಆಗಬೇಕು. ಹಾಗಾಗಿ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಸೂಕ್ತವಾದಂಥ ಒಂದು ವಿಧಾನವನ್ನು ತರಬೇಕು. ಆ ವಿಧಾನದಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಎಲ್ಲ ರೀತಿಯಾದಂತಹ ಭಾಗಿದಾರರು ಇದರಲ್ಲಿ ಪಾಲ್ಗೊಳ್ಳಬೇಕು. ಹೆಚ್ಚಿನದಾಗಿ ಒಂದು ಪಾರದರ್ಶಕತೆ ಮೂಡೋದ್ರಿಂದ ಭಾರತದಲ್ಲಿ ಎಷ್ಟು ಒಳ್ಳೆಯ ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿ ಇದಾವೆ ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ವಿದೇಶದಿಂದ ವಿದ್ಯಾರ್ಥಿಗಳನ್ನು ನಾವು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರನೇ ಬರೀ ನಾವು ಈ ರ್ಯಾಂಕಿಂಗನ್ನು ಅನೌನ್ಸ್ ಮಾಡಬಾರ್ದು. ಆ ರ್ಯಾಂಕಿಂಗ್ ಅನೌನ್ಸ್ ಮಾಡೋದ್ರೊಳಗೆ ನಮ್ಮ ದೇಶದ ಒಳಗೆ ಇರುವಂತಹ ಶಿಕ್ಷಣ ಸಂಸ್ಥೆಗಳಲ್ಲಿ ನೈಜತೆ ಎಷ್ಟಿದೆ ಅನ್ನೋದನ್ನು ನಾವು ಪರಿಶೀಲಿಸಿ ಪರಾಮರ್ಶಿಸಿ ತದನಂತರದಲ್ಲಿ ನಾವು ಈ ಥರ ರ್ಯಾಂಕಿಂಗ್ ಪಟ್ಟಿಗಳನ್ನು ಅನೌನ್ಸ್ ಮಾಡಬೇಕು. ಇದರಿಂದ ಶಿಕ್ಷಣದ ಮೌಲ್ಯ ಹೆಚ್ಚಾಗುತ್ತೆ. ಹಾಗೆ ನಾವು ನೈಜವಾಗಿ ಮಾಡಿದಾಗ ಶಿಕ್ಷಣ ಏನು ವಲಯ ಇದೆ ಅದಕ್ಕಿರ್ತಕ್ಕಂತಹ ಕೆಟ್ಟ ಹೆಸರು ಇರ್ಬೋದು, ಅಥವಾ ಯಾರಾದರೂ ಈ ರ್ಯಾಂಕನ್ನು ನೋಡಿ ಕಾಲೇಜಿಗೆ ಸೇರೋ ಅಂಥದ್ದು, ಆಮೇಲೆ ಅವರಿಗೆ ಅಲ್ಲಿ ಅವ್ಯವಸ್ಥೆ ಉಂಟಾಗುವಂಥದ್ದು, ಇದೆಲ್ಲದೂ ಕೂಡ ತಪ್ಪುತ್ತೆ ಅನ್ನೋದು ಈ ಆರ್ಟಿಕಲ್ನ ಒಂದು ಸದುದ್ದೇಶ ಆಗಿರುವಂಥದ್ದು. ಹಾಗೆ 4ನೇ ಆರ್ಟಿಕಲ್, ವಿಡ್ರಾವಲ್ ಆಫ್ ದ ಡಾಟಾ ಬಿಲ್ ವಾಸ್ ಬ್ಯಾಡ್ ಮೂವ್. ಕಳೆದ ವಾರ ಲೋಕಸಭೆಯಲ್ಲಿ ಡಾಟಾ ಬಿಲ್ಲನ್ನು ಸರ್ಕಾರ ಹಿಂದಕ್ಕೆ ಪಡೆದಿದೆ. ಅದಕ್ಕೆ ಮುಂಚಿತವಾಗಿ ಅಂತಂದರೆ ಈ ಆರ್ಟಿಕಲನ್ನು ನಾವು ನೋಡೋದಕ್ಕಿಂತ ಮುಂಚೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಿದರೆ, ಈಗ ವಿಡ್ರಾವಲ್ ಮಾಡಿರೋದು ಯಾಕೆ ಬ್ಯಾಡ್ ಮೂವ್ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ. ನೋಡಿ, ಜಾಗತಿಕವಾಗಿ GDPR ಅನ್ನೋದನ್ನು, ಗ್ಲೋಬಲ್ ಡಾಟಾ ಪ್ರೊಟೆಕ್ಷನ್ ಅನ್ನೋದನ್ನು ಯುರೋಪಿಯನ್ ಯೂನಿಯನ್ಗಳು ವೈಯಕ್ತಿಕ ಮಾಹಿತಿ ಏನಿದೆ ಅದು ಡಿಜಿಟಲ್ ರೂಪದಲ್ಲಿರುವಂಥ ಮಾಹಿತಿಗಳು ಯಾರಿಗೂ ಕೂಡ ಸೋರಿಕೆ ಆಗಬಾರ್ದು, ಆ ವ್ಯಕ್ತಿಯ ಖಾಸಗಿತನದ ಇಲ್ಲಿ ಉಲ್ಲಂಘನೆ ಆಗಬಾರ್ದು, ಅದಕ್ಕೆ ಧಕ್ಕೆ ಉಂಟಾಗಬಾರ್ದು ಅನ್ನೋದನ್ನು ಯುರೋಪಿಯನ್ ಮನಗಂಡು GDPR ಅನ್ನೋ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಅದಾದ ನಂತರ ಡಿಜಿಟಲ್ ಸರ್ವಿಸ್ ಆ್ಯಕ್ಟ್ ಅನ್ನೋದನ್ನು, ಯುರೋಪಿಯನ್ ಯೂನಿಯನ್ ಡಿಜಿಟಲ್ ಸರ್ವಿಸ್ ಆ್ಯಕ್ಟ್ ಅನ್ನೋದನ್ನು ಕೂಡ ಅದು ಜಾರಿಗೆ ತಂದಿತ್ತು. ಹೀಗೆ GDPR ಯುರೋಪಿಯನ್ ವಲಯದಲ್ಲಿ ಬಂದರೆ, ಭಾರತದಲ್ಲೂ ಕೂಡ 2017ನೇ ಇಸ್ವಿಲಿ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಪ್ರಕರಣದಲ್ಲಿ ಎಲ್ಲರಿಗೂ ಕೂಡ ಖಾಸಗಿತನ ಅನ್ನೋದು ಒಂದು ಮೂಲಭೂತ ಹಕ್ಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೇ ಪ್ರಕರಣದ ಹಾದಿಯಲ್ಲಿ ಸರ್ಕಾರ ತನ್ನ ಮುಂದಿನ ಕಾಯ್ದೆಗಳನ್ನು ರೂಪಿಸಬೇಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ BN ಶ್ರೀಕೃಷ್ಣ ಅನ್ನೋ ಜಸ್ಟಿಸ್ ಆಗಿದ್ದಂಥವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಇವರು ಭಾರತಕ್ಕೆ ಬೇಕಾಗುವಂತಹ PDP ಪರ್ಸ್ನಲ್ ಡಾಟಾ ಪ್ರೊಟೆಕ್ಷನ್ ಅನ್ನೋದನ್ನು ನಾವು ತರಬೇಕು, ಅದಕ್ಕೆ ನೀವು ಶಿಫಾರಸನ್ನು ಮಾಡಿ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಈ ಪ್ರೊಟೆಕ್ಷನ್ ಡಾಟಾ ಬಿಲ್ ಏನಿದೆ, ಪರ್ಸ್ನಲ್ ಡಾಟಾ ಪ್ರೊಟೆಕ್ಷನ್ ಏನಿದೆ, ವೈಯಕ್ತಿಕ ಮಾಹಿತಿಯನ್ನು ರಕ್ಷಣೆ ಮಾಡುವಂಥ ಮಸೂದೆ ಏನಿತ್ತು, ಅದನ್ನು ಸರ್ಕಾರ ಪಡೆದ ನಂತರ ಅದನ್ನು ಜಾಯಿಂಟ್ ಪ್ಯಾನಲ್ಗೆ ಕಳಿಸ್ಕೊಟ್ಟಿತ್ತು. ಅಂದರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸ್ಕೊಟ್ಟಿತ್ತು. ಅಲ್ಲಿ ಇದು ಸ್ಕ್ರೂಟನೈಸ್ ಮಾಡಿತ್ತು, ಅಂದರೆ ಜಂಟಿ ಸಂಸದೀಯ ಒಂದು ಆಯೋಗಕ್ಕೆ ಕಳಿಸ್ಕೊಟ್ಟಿತ್ತು. ಅದಾದ ನಂತರ ಅದರಲ್ಲಿ ಕೆಲವು ಲೋಪದೋಷಗಳನ್ನು ಹುಡುಕಿತ್ತು. ಆದರೆ ಆ ಸಮಿತಿಯಲ್ಲಿ ಇರುವಂಥ ಅಧ್ಯಕ್ಷರು ಬದಲಾವಣೆ ಆಗಾಗ ಮಾಡ್ತಾ ಇದ್ದಿದ್ದರಿಂದ ಅದು ತುಂಬ ಡಿಲೇ ಆಗ್ತಾ ಬಂತು. ಅದಾದ ನಂತರ
ಕೇಂದ್ರ ಸರ್ಕಾರ ಇದನ್ನು ವಾಪಸ್ ಪಡೆಯೋದಕ್ಕೆ ಪ್ರಮುಖವಾದಂತಹ ಕಾರಣಗಳು ಏನು ಅಂತಂದರೆ, ನಾಗರಿಕ ಸಮಾಜದಿಂದ ಹೆಚ್ಚಿನದಾಗಿ ಇದಕ್ಕೆ ಒಂದು ವಿರೋಧ ಉಂಟಾಗೋಕ್ಕೆ ಶುರುವಾಯಿತು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಡಾಟಾ ಪ್ರೊಟೆಕ್ಷನ್ ಅಥಾರಿಟಿ ಅನ್ನೋದನ್ನು ರಚನೆ ಮಾಡಬೇಕು ಅನ್ನೋದು ಪಿ ಡಿ ಪಿ ಬಿಲ್ನ ಒಂದು ಅಂಶವಾಗಿತ್ತು. ಹಾಗೆ ಡಾಟಾ ಪ್ರೊಟೆಕ್ಷನ್ ಅಥಾರಿಟಿಗೆ ಹೆಚ್ಚಿನದಾದಂಥ ಒಂದು ಶಕ್ತಿಯನ್ನು ಕೊಡುವಂಥದ್ದು ಇದು ಡಾಟಾ ಪ್ರೊಟೆಕ್ಷನ್ನ ಯಾರ್ದು ಬೇಕಾದ್ರೂ ಕಲೆಕ್ಟ್ ಮಾಡುವಂಥದ್ದು, ಪೂರ್ತಿಯಾದಂತಹ ಸಾರ್ವಜನಿಕರ ಮಾಹಿತಿಯ ಮೇಲೆ ಇದು ನಿಯಂತ್ರಣವನ್ನು ಹೊಂದಿರುವಂಥದ್ದಿತ್ತು. ಹಾಗೆ ಡಾಟಾ ಲೋಕಲೈಸೇಷನ್, ಆ ಮಾಹಿತಿಗಳೆಲ್ಲವೂ ಕೂಡ ಭಾರತದಲ್ಲೇ ಸಂಗ್ರಹ ಆಗಬೇಕು. ಅದರ ಸಂಸ್ಕರಣೆಗೆ ವಿದೇಶಕ್ಕೆ ಹೋದ್ರೂ ಕೂಡ ಅದು ಯಾರು ಮಾಹಿತಿದಾರ ಇರ್ತಾನೆ, ಅಂದರೆ ಒರಿಜಿನಲ್ ಮಾಹಿತಿಯ ಯಾರು ವಾರಸುದಾರ ಇರ್ತಾನೆ ಅವನ ಒಪ್ಪಿಗೆ ಇಲ್ಲದೇ ಮಾಹಿತಿಗಳು ಯಾವುದೇ ರೀತಿಯಾಗಿ ಇನ್ನೊಬ್ಬರ ಕೈಗೆ ಹೋಗಬಾರ್ದು. ಆದರೆ ದೇಶದ ಭದ್ರತೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ 7 ಏಜೆನ್ಸಿಗಳಿಗೆ, ಯಾವುದು ನಮ್ಮ ಏನೇ ಇರ್ಬೋದು, ಇಡಿ, CBI ಈ ಥರದ ಒಂದು ತನಿಖಾ ಸಂಸ್ಥೆಗಳಿಗೆ ಇವುಗಳ ಪ್ರವೇಶಕ್ಕೆ, ಅಂದರೆ ಈ ಮಾಹಿತಿಗಳನ್ನು ಪಡೆಯೋದಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳನ್ನು ಇರಲಿಲ್ಲ. ಹಾಗಾಗಿ ಈ 7 ತನಿಖಾ ಸಂಸ್ಥೆಗಳಿಗೆ ನಿರ್ಭೀತವಾಗಿ ಈ ಅಂಶಗಳನ್ನು ಪರಿಗಣಿಸೋದಕ್ಕೆ ಅಥವಾ ಈ ಥರ ಡಾಟಾ ಪ್ರೊಟೆಕ್ಷನ್ ಅಥಾರಿಟಿಯ ಒಳಗಡೆ ಇರೋವಂಥ ಅಂಶಗಳನ್ನು ಇವರು ಹುಡುಕ್ಬೋದಾಗಿತ್ತು ನೇರವಾಗಿ. ಹಾಗೆ ಪಬ್ಲಿಕ್ ಆರ್ಡರ್, ಸಾರ್ವಜನಿಕ ಸುವ್ಯವಸ್ಥತೆಗೆ ಧಕ್ಕೆ ತರುವ ರೀತಿಯಾಗಿತ್ತು ಅಂತಂದರೆ ನಾವು ಅಂತಹ ಪ್ರಕರಣಗಳಲ್ಲಿ, ಅಂತಹ ಸನ್ನಿವೇಶದಲ್ಲಿ ಸರ್ಕಾರಕ್ಕೆ ಮಾಹಿತಿಯನ್ನು ಪಡೆಯುವಂಥದ್ದು, ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡುವಂಥದ್ದು, ಬಹಿರಂಗಗೊಳಿಸೋದಕ್ಕೆ ಸರ್ಕಾರಕ್ಕೆ ಹೆಚ್ಚಿನದಾದಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಹಾಗಾಗಿ ಈ 2 ಅಂಶಗಳನ್ನು ತೀವ್ರವಾಗಿ ವಿರೋಧವನ್ನು ಕಂಡಿದ್ವು ನಾಗರಿಕ ಸಮಾಜದವರು. ಇದರ ಮಾನವ ಹಕ್ಕುಗಳ ಸಂಘಟನೆಗಳು ಕೂಡ ಈ 2 ಅಂಶಗಳ ವಿರುದ್ಧ ತುಂಬಾ ಪ್ರತಿಭಟನೆಗಳು ಆಗಿದ್ವು. ಭಾರತಕ್ಕೆ ಇಂತಹ ಒಂದು PDP ಬಿಲ್ ಅತಿ ಅವಶ್ಯಕವಾಗಿದೆ. ಈಗ ಡಿಜಿಟಲ್ ಎರಾ ಇದು. ಇಂತಹ ಸಂದರ್ಭದಲ್ಲಿ ಈಗ ಏನು ಡಾಟಾ ಈಸ್ ದ ನ್ಯೂ ಕರೆನ್ಸಿ ಆಫ್ ದ ಡೆಮೋಕ್ರಸಿ ಅಂತೇಳಿ ಹೇಳಿರುವಂಥದ್ದು ಮಾತನ್ನು ಅಮೆರಿಕಾದ